ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ಇಟ್ಸ್ ಕಾಲ್ಡ್ ಪಂಚಕೋಶ ವಿವೇಕ. ಆ್ಯಂಡ್ ಇದು ನಮ್ಮ ತೈತ್ರೇಯ ಉಪನಿಷತ್ತಲ್ಲಿ ಮೆನ್ಷನ್ ಆಗಿದೆ. ಭಾಳಷ್ಟು ಒಂಥರ ವಿವಿಧವಾದ ಅನುಭವಗಳು ಆಗಕ್ಕೆ ಸ್ಟಾರ್ಟ್ ಆಯಿತು. ಡ್ರೀಮ್ಸ್ ಜ್ಞಾಪಕ ಇಟ್ಕೊಳ್ಳೋದು, ಫ್ಯೂಚರ್ ವಿಜುವಲೈಸೇಷನ್ ಮಾಡುವಂಥದ್ದು, ಟೆಲಿಪತಿ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಅಥವಾ ಸಿಚುವೇಶನ್ ಇಂದ ಈ ಕಡೆ ಬಂದಿದ್ದ ಹೇಗೆ ಅಂತ? ನನಗೆ ಚಿಕ್ಕ ವಯಸ್ಸಲ್ಲಿ ಭಾಳಷ್ಟು ಒಂಥರ ಅನುಭವಗಳಾಗಿದ್ವು. ಅಂದರೆ ಬುಲಿಂಗ್ ಆಗಿರ್ಬೋದು, ಅಥವಾ ಆಂಗ್ಸೈಟಿ, ಅಥವಾ ಡಿಪ್ರೆಷನ್. ಮೆಡಿಕಲ್ ಫೀಲ್ಡ್ ಆಚೆಗಡೆ ಏನೋ ಎಕ್ಸ್ಪ್ಲನೇಷನ್ಸ್ ಇರ್ಬೋದೇನೋ ಅಥವಾ ಸೊಲ್ಯೂಷನ್ಸ್ ಇರ್ಬೋದೇನೋ ಅಂತ. ದ ಬಯೋಫೀಲ್ಡ್ ಅಥವಾ ಜೀವಜಂತುಗಳಲ್ಲಿ ಒಂದು ಪ್ರಾಣಶಕ್ತಿ ಇರುತ್ತೆ ಅಂತ. ಕಾಯಿಲೆಗಳು ಏನಕ್ಕೆ ಬರುತ್ತೆ? ನಮ್ಮ ಪ್ರಾಣಶಕ್ತಿ ಕಡಿಮೆ ಆದಾಗ ಅಥವಾ ಅದರಲ್ಲೊಂದು ಇಂಬ್ಯಾಲೆನ್ಸ್ ಅಥವಾ ಅಸಮತೋಲನ ಕಂಡಾಗ ಆವಾಗ ಕಾಯಿಲೆಗಳು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ಎಲ್ಲ ಟ್ರೈ ಮಾಡಿಬಿಟ್ಟು ಇನ್ನೇನು ವರ್ಕ್ ಆಗದೆ ಇದ್ರೆ ಅವಾಗ ಇದ್ರ ಕಡೆ ಅವ್ರ ಗಮನ ಹರಿಯುತ್ತೆ. ಇದರಲ್ಲೇನಾದ್ರೂ ಪರಿಹಾರ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಒಂದು ಲಾಸ್ಟ್ ಅಟೆಂಪ್ಟ್ ತರ ಬರ್ತಾರೆ. ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ ಎಷ್ಟೊಂದು ದಿನಗಳು, ವಾರಗಟ್ಲೆ ಇರತ್ತೆ, ಹೋಗಿಲ್ಲ, ಮೆಡಿಸಿನ್ ಎಲ್ಲ ಟ್ರೈ ಮಾಡಾಗಿದೆ. ಆಕ್ಚುಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಇದಕ್ಕೆ ಪ್ರಿನ್ಸಿಪಲ್ಸ್ ಅಥವಾ ಫೌಂಡೇಶನ್ಸ್ ಅಂತ ಏನಾದ್ರು ಇದೆಯಾ? ಅಟ್ ವಾಟ್ ಲೆವೆಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ? ಇಸ್ ಇಟ್ ಬಿಕಾಸ್ ಆಫ್ ಎಮೋಷನ್ಸ್? ಇಸ್ ಇಟ್ ಬಿಕಾಸ್ ಆಫ್ ರಾಂಗ್ ಬಿಲೀಫ್ ಸಿಸ್ಟಮ್ಸ್? ಇಸ್ ಇಟ್ ಬಿಕಾಸ್ ಆಫ್ ಪಾಸ್ಟ್ ಮೆಮರಿ? ಇಸ್ ಇಟ್ ಅಬೌಟ್ ಫಿಯರ್ ಅಬೌಟ್ ದ ಫ್ಯೂಚರ್? ಹುಷಾರಿಲ್ವಾ, ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟೋಗ್ತೀನಿ, ಅಥವಾ ನೀನು ಹೊಟ್ಟೋಗು, ನಾನು ದುಡ್ಡು ಕೊಡ್ತೀನಿ. ದಟ್ ಇಸ್ ನಾಟ್ ಸಪೋರ್ಟ್. ದ ರಿಯಲ್ ಸಪೋರ್ಟ್ ಇಸ್ ಎಮೋಷನಲ್ ಸಪೋರ್ಟ್. ಅವ್ರಿಗೆ ಯಾವ ಸ್ಥಿತಿಗೆ ಬಂದಿದ್ರು ಅಂತಂದರೆ ಬೆಡ್ ರಿಡನ್ ಆಗೋಗಿದ್ರು ಫ್ಯೂ ವೀಕ್ಸ್ ಆ್ಯಂಡ್ ಮಂತ್ಸ್. ಇನ್ನೇನು ಡಾಕ್ಟರ್ಸ್ಗೆಲ್ಲ ತೋರಿಸಿದ್ರು. ನಮಗೆಲ್ಲ ಇದನ್ನು ಕೇಳ್ತಾ ಇದ್ರೆ ಮಿರಾಕಲ್ ಅನ್ಸುತ್ತೆ. ಇಟ್ ಫೀಲ್ಸ್ ಲೈಕ್ ಅ ಫ್ರಾಗ್ ಇನ್ ಅ ವೆಲ್. ಲೈಕ್ ನಾನು ಒಬ್ಬಳೇ ಇರೋದು, ನನ್ನ ಲೈಫಲ್ಲಿ ಇನ್ಯಾರೂ ಇಲ್ಲ, ಐ ಹ್ಯಾವ್ ಟು ಫೈಟ್ ಫಾರ್ ಮೈ ಸೆಲ್ಫ್ ಅನ್ನೋದು. ಮನುಷ್ಯರಿಗೆ ಇರೋ ಅವರ ಬಗ್ಗೆ ಮಾತಾಡ್ತಿದ್ವಿ. ಅದೇ ಥರ ನಮ್ಮ ಸುತ್ತಮುತ್ತಲು ಇರೋ ಆಬ್ಜೆಕ್ಟ್ಸ್ಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಿಗಿರ್ಬೋದು, ಅದಕ್ಕೂ ಸಹ ಅವರ ಇರುತ್ತಾ? ಬೀದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಯಾರೂ ಇರಲ್ಲ, ಬಟ್ ಸಡನ್ನಾಗಿ ಯಾರಾದರೂ ಹಿಂದಿಂದ ನಮ್ಮನ್ನು ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅಂತ ಒಂದು ಊಹೆ ಗೊತ್ತಾಗತ್ತಲ್ವ. ಅಟ್ ದ ಕೋರ್ ಆಫ್ ಎನಿ ಈವಿಲ್ ಐ ಅಥವಾ ದೃಷ್ಟಿ ಇಸ್ ದ ಫೀಲಿಂಗ್ ಆಫ್ ಜೆಲಸಿ. ದರ್ ಕರ್ಮ ಅಲೌಸ್ ದೆಮ್ ಟು ಬಿ ಹೀಲ್ಡ್, they will be healed. But if the karma says you have to go for an operation, you'll have to go for an operation. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ನಾರಾಯಣ್. ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಲೈಫಲ್ಲಿ ಎಲ್ಲ ನಾರ್ಮಲ್ ಆಗಿದ್ರೂ ಡೀಪ್ ಡೌನ್ ಏನೋ ಒಂಥರ ಹೆವಿನೆಸ್, ಸ್ಟ್ರೆಸ್ ಅಥವಾ ಏನೋ ಮಿಸ್ಸಿಂಗ್ ಅನ್ನೋ ಫೀಲ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಈ ಎಪಿಸೋಡ್ನಲ್ಲಿ ಉತ್ತರ ಸಿಗಬಹುದು. ಇವತ್ತು ನಾವು ಆಲ್ಟರ್ನೇಟಿವ್ ಹೀಲಿಂಗ್ ಮತ್ತು ಪಂಚಕೋಶ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ತೇಜಸ್ವಿ ಪಾರ್ಥಸಾರಥಿ ಅವರು. PCC ಸರ್ಟಿಫೈಡ್ ಲೀಡರ್ಶಿಪ್ ಕೋಚ್ ಮತ್ತು ಹೀಲರ್ ಆಗಿರೋ ಇವರು IIM ಬ್ಯಾಂಗ್ಳೂರ್ನ ಅಲಮ್ನ ಕೂಡ. ನಂತರ ಇವರು ಟಾಟಾ ಗ್ರೂಪ್ನ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಹಾಗೆ ಸೇಲ್ಸ್ ಟೀಮ್ನ ಹೆಡ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಒಂದು ಟೈಮಲ್ಲಿ ಇಂಜಿನಿಯರ್ ಆಗಿದ್ದ ಇವರು ನಂತರ ಯೋಗ ಇನ್ಸ್ಟ್ರಕ್ಟರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಾಗೇನೆ 20ಕ್ಕೂ ಹೆಚ್ಚು ಹೀಲಿಂಗ್ ಮೊಡ್ಯಾಲಿಟೀಸ್ನ ಪ್ರಾಕ್ಟೀಷನರ್ ಆಗಿ ಸಾಲಿಡ್ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದಾರೆ. 2018ನಲ್ಲಿ ಬೀಯಿಂಗ್ ಲೈಟ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮೂಲಕ ಒಂದು ಹಾಲಿಸ್ಟಿಕ್ ಅಪ್ರೋಚಿಂದ ಎಷ್ಟೋ ಜನರ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ತಂದಿದ್ದಾರೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮಸ್ಕಾರ. ಬ್ಯಾಫಿಲ್ ಬ್ರೈನ್ಸ್ ಅನ್ಪ್ಲಗ್ ಪಾಡ್ಕಾಸ್ಟ್ಗೆ ಸ್ವಾಗತ. ಹೇಗಿದ್ದೀರಾ? ನಮಸ್ಕಾರ ಆ್ಯಂಡ್ ಧನ್ಯವಾದಗಳು ನನ್ನನ್ನು ಈ ಪಾಡ್ಕಾಸ್ಟಿಗೆ ಇನ್ವೈಟ್ ಮಾಡಿದ್ದಕ್ಕೆ. ಇದು ನಿಮ್ಮ ಮೊಟ್ಟ ಮೊದಲ ಎಪಿಸೋಡ್ ಅಂತ ಅನ್ಕೋತೀನಿ. ನಿಮ್ಮ ಉದ್ದೇಶ ಇರೋದು ಹಲವಾರು ಟಾಪಿಕ್ಸ್ಗಳ ಬಗ್ಗೆ ಕನ್ನಡ ಭಾಷೆಯಲ್ಲಿ ಅರಿವು ಹೆಚ್ಚಿಸಲಿ ಅಂತ ಹೇಳಿ. ಸೊ ಐ ಹೋಪ್ ಯು ಸಕ್ಸೀಡ್ ಇನ್ ದಿಸ್ ಎಂಡಿವರ್. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಫಸ್ಟ್ಲಿ ನಿಮ್ಮ ಈ ಹೀಲಿಂಗ್ ಮತ್ತು ಸ್ಪಿರಿಚುಯಾಲಿಟಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಅದು ನಾನು ಹೈಸ್ಕೂಲಲ್ಲಿರುವಾಗ ಒಂದು ಸಿಲ್ವಾ ಮೆಡಿಟೇಷನ್ ಬಗ್ಗೆ ಫಸ್ಟು ನನಗೆ ಗೊತ್ತಾಯಿತು. ಅದ್ರದ್ದು ಒಂದು ಪುಸ್ತಕ ಕೂಡ ಸಿಕ್ತು ನನಗೆ. ಸೊ ಹಾಗಾಗಿ ನಾನೇ ಅದ್ರದ್ದು ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದರಲ್ಲಿ ಭಾಳಷ್ಟು ಒಂಥರ ವಿವಿಧವಾದ ಅನುಭವಗಳು ಆಗಕ್ಕೆ ಸ್ಟಾರ್ಟ್ ಆಯಿತು. ಡ್ರೀಮ್ಸ್ ಜ್ಞಾಪಕ ಇಟ್ಕೊಳ್ಳೋದು, ಮತ್ತು ವಿಜುವಲೈಸೇಷನ್, ಫ್ಯೂಚರ್ ವಿಜುವಲೈಸೇಷನ್ ಮಾಡುವಂಥದ್ದು, ಮತ್ತು ಟೆಲಿಪತಿ ಇನ್ಕ್ರೀಸ್ ಆಗುವಂಥದ್ದು.
ಸೊ ಇದು ನಂಗೊಂಥರ ಒಂದು ರೀತಿಯ ಸೈನ್ಸ್ ಎಕ್ಸ್ಪೆರಿಮೆಂಟ್ ಥರ ಅನಿಸ್ತು. ಹಾಗೆ ನಾನು ಅದನ್ನು ನನ್ನ ಜೀವನದಲ್ಲಿ ಹಲವಾರು ಇನ್ಸ್ಟೆನ್ಸಸ್ಸಲ್ಲಿ ನಾನು ಅದನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸಾಮ್ಸ್ಗೆ ರೆಡಿ ಆಗುವಾಗ ವಿಜುವಲೈಸ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ. ಸೊ ಅದು ಕಂಟಿನ್ಯೂ ಆಗ್ತಾ ಬಂತು. ಮುಂದಕ್ಕೆ ನಾನು ರೇಖಿ ಬಗ್ಗೆ ರೇಖಿ ಕಲಿತೆ. ಇದು ಆಲ್ಮೋಸ್ಟ್ ಒಂದು 25 ವರ್ಷದ ಹಿಂದೆ ಕಲ್ತಿರೋದು. ರೇಖಿಯಲ್ಲಿ ಕೂಡ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎನರ್ಜಿ ಮೂಮೆಂಟ್ ಆಗಲಿ, ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಬೇಗ ವಾಸಿ ಆಗೋದು ಅಂಥದ್ದೆಲ್ಲ. ಸೊ ಐ ಥಿಂಕ್ ಒಂಥರ ದೇವರ ಅನುಗ್ರಹ ಇರಬೇಕು ಅಥವಾ ನನ್ನ ಗುರುಗಳ ಅನುಗ್ರಹ ಡೆಫಿನೆಟ್ಲಿ ಇತ್ತೇನೋ. ಒಂದಾಗಿ ಒಂದು ಮುಂದುವರಿತಾ ಬಂತು. ನಾನು ಯೋಗ ಕಲಿತೆ ಮತ್ತು ಹಿಪ್ನೋಥೆರಪಿ ಕಲಿತೆ. ಹೀಗೆ ಅದು ನನ್ನ ಒಂದು ಆಧ್ಯಾತ್ಮದ ದಾರಿಗೆ ಅದು ಎಳಿತಾ ಬಂತು. 25 ವರ್ಷದಿಂದ ನಾನು ಈ ಥರ ಬೇರೆ ಬೇರೆ ಮೊಡಾಲಿಟೀಸ್ ಅಥವಾ ವಿಧಾನಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ಈಗ ಅದೇ ನನ್ನ ಮುಖ್ಯ ಪ್ರೊಫೆಷನ್ ಆಗಿ ಉಳಿದಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಅಥವಾ ಸಿಚುವೇಶನಿಂದ ಈ ಕಡೆ ಬಂದಿದ್ದ ಹೇಗೆ ಅಂತ? ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಆದರೆ ನನಗೆ ಚಿಕ್ಕ ವಯಸ್ಸಲ್ಲಿ ಭಾಳಷ್ಟು ಒಂಥರ ಅನುಭವಗಳಾಗಿದ್ವು. ಅಂದರೆ ಬುಲಿಯಿಂಗ್ ಆಗಿರ್ಬೋದು ಅಥವಾ ಆಂಗ್ಸೈಟಿ ಅಥವಾ ಡಿಪ್ರೆಷನ್. ಆಂಗ್ಸೈಟಿ ಅಂತಂದರೆ ನಂಗೆ ಅವಾಗ ಅದ್ರದ್ದು ಪದ ಕೂಡ ಗೊತ್ತಿರಲಿಲ್ಲ. ಒಂದು ರೀತಿಯ ಆತಂಕ ಆಗ್ತಿತ್ತು. ಬೆಳಗ್ಗೆ ಎದ್ದ ಕೂಡಲೇ ನಮಗೆ ಆ ಫೀಲಿಂಗ್ ಇರೋದು, ಇವತ್ತೇನೋ ಕೆಟ್ಟದಾಗ ಹೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಒಂಥರ ಎದೆ ಹತ್ರ ಫ್ಲಟ್ರಿಂಗ್ ಫೀಲಿಂಗು ಅದು ದಿನಾಗ್ಲೂ ಇರೋದು. ನಂಗೆ ಅದು ಆಂಗ್ಸೈಟಿ ಅಂತಲೂ ಗೊತ್ತಿರಲಿಲ್ಲ. ಪ್ಲಸ್ ಆಗ ಥೆರಪಿ ಅನ್ನೋ ವರ್ಡೇ ಇರಲಿಲ್ಲ ಅಲ್ಲ, ಯಾರಿಗೂ ಥೆರಪಿಸ್ಟ್ ಹತ್ರ ಹೋಗ್ಬೋದು ಅಂತಲೂ ಗೊತ್ತಿರಲಿಲ್ಲ. ಸೊ ಹೀಗಾಗಿ ನಾನು ಐ ವಾಸ್ ಲುಕಿಂಗ್ ಫಾರ್ ಆನ್ಸರ್ಸ್ ಆ್ಯಂಡ್ ಸೊಲ್ಯೂಷನ್ಸ್. ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತೆಲ್ಲ ಸೊಲ್ಯೂಷನ್ಸ್ ಹುಡುಕ್ತಾ ಹೋದೆ. ಯೋಗ ಕಲಿತಾಗ ನಮ್ಮ ತಾಯಿ ಕೂಡ ಯೋಗಕ್ಕೆ ಹೋಗ್ತಿದ್ರು. ಸೊ ನಾನು ಯೋಗ ಸ್ಟಾರ್ಟ್ ಮಾಡಿದಾಗ ಅದೊಂಥರ ಕಡಿಮೆ ಆಗ್ತಾ ಬಂತು. ಹಾಗಾಗಿ ನಂಗೆ ಅವಾಗ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇದು ಮೆಡಿಕಲ್ ಫೀಲ್ಡ್ ಆಚೆಗಡೆ ಏನೋ ಎಕ್ಸ್ಪ್ಲನೇಷನ್ಸ್ ಇರ್ಬೋದೇನೋ ಅಥವಾ ಸೊಲ್ಯೂಷನ್ಸ್ ಇರ್ಬೋದೇನೋ ಅಂತ ಹೇಳಿಬಿಟ್ಟು ನನಗೆ ಅದ್ರ ಕಡೆ ಒಂಥರ ಕುತೂಹಲ ಹೆಚ್ಚುತ್ತಾ ಹೋಯಿತು. ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಥವಾ ಈವನ್ ಕಾಲೇಜಲ್ಲಿ ಓದ್ತಿರುವಾಗ ಹಲವು ಬಾರಿ ಒಂಥರ ಡಿಪ್ರೆಷನ್ ಥರ ಸಿಂಪ್ಟಮ್ಸು ಇತ್ತು. ಮತ್ತು ನಾನೇನು ಸೈಕಾಲಜಿಸ್ಟ್ ಹತ್ರ ಹೋಗಲಿಲ್ಲ, ಡಾಕ್ಟರ್ ಹತ್ರ ಥೆರಪಿಗೆ ಹೋಗಲಿಲ್ಲ. ಬಟ್ ಅದಕ್ಕೆ ಹೇಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿ ನಾನು ಐ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್. ನನಗೆ ಬಹಳಷ್ಟು ಬೆನಿಫಿಟ್ ಆದ್ದರಿಂದ ನಾನು ಅದನ್ನು ಮುಂದುವರಿಸ್ತಾ ಹೋದೆ. ನನ್ನ ಮೇಲೆ ಪ್ರಯೋಗ ಮಾಡ್ಕೊಳ್ಳೋದು, ಆಮೇಲೆ ನನ್ನ ತಂಗಿಗೆ ಹೇಳ್ಕೊಟ್ಟಿದ್ದು, ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಹೇಳ್ಕೊಟ್ಟಿದ್ದು, ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ಆಲ್ಟರ್ನೇಟಿವ್ ಹೀಲಿಂಗ್ನ ಸಿಂಪಲ್ ಆಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಯಾಕೆಂದರೆ ಈ ನಡುವೆ ಅಟ್ಲೀಸ್ಟ್ ಇನ್ ದ ಲಾಸ್ಟ್ 5-6 ಇಯರ್ಸಿಂದ ಅಂತೂ ಅದ್ರ ಕಡೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಹೀಲಿಂಗ್ ಅಂತ ಪದ ಎಲ್ಲ ಕಡೆ ಕಂಡು ಬರುತ್ತೆ, ಎಸ್ಪೆಷಲಿ ಕೋವಿಡ್ ಆದ ನಂತರ. ಆಲ್ಟರ್ನೇಟಿವ್ ಹೀಲಿಂಗ್ ಅನ್ನೋದು ಒಂಥರ ವಿಶಾಲವಾದ ಸಮುದ್ರದ ಥರ ಅದು ಸಬ್ಜೆಕ್ಟು. ಇದರಲ್ಲಿ ಪಾಶ್ಚಾತ್ಯ ಮೆಡಿಸಿನ್ ಅಥವಾ ವೆಸ್ಟರ್ನ್ ಮೆಡಿಸಿನ್ ಅಲ್ಲದೇನೆ ಮಿಕ್ಕಿದೇನೇನು ಟ್ರೆಡಿಷ್ನಲ್ ಹೀಲಿಂಗ್ ಸಿಸ್ಟಮ್ಸ್ ಇದೆಯಲ್ಲ, ನಮ್ಮ ಇಂಡಿಯಾದಲ್ಲಿ ನೋಡ್ತಾರೆ ಆಯುರ್ವೇದ ಇರ್ಬೋದು, ಅಥವಾ ಚೈನೀಸ್ ಮೆಡಿಸಿನಲ್ಲಾದರೆ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನ್ ಅಂತಿದೆ. ಈ ಥರ ಎಷ್ಟೊಂದು ಸಬ್ಜೆಕ್ಟ್ಸ್ ಬರುತ್ತೆ. ಕೆಲವೊಂದನ್ನು ನಾನು ಮೆನ್ಷನ್ ಮಾಡಬೇಕು ಅಂತಂದರೆ ಈವನ್ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಅಥವಾ ಆಕ್ಯುಪ್ರೆಷರ್, ಆಕ್ಯುಪಂಚರ್, ಆಯುರ್ವೇದ, ಸಿದ್ಧ, ಹೋಮಿಯೋಪತಿ, ಮತ್ತು ರೇಖಿ, ಪಾಸ್ಟ್ ಲೈಫ್ ರಿಗ್ರೆಷನ್, ಹಿಪ್ನೋಥೆರಪಿ, ಟ್ಯಾಪಿಂಗ್, ಈ ಥರ ನಾನಾ ವಿಧದ ಮೊಡಾಲಿಟೀಸ್ ಇವಾಗಿದೆ ಪ್ರಸ್ತುತ. ಸೊ ಆಲ್ಟರ್ನೇಟಿವ್ ಹೀಲಿಂಗ್ ಇದೆಲ್ಲದನ್ನು ಕನೆಕ್ಟ್ ಮಾಡೋದು ಒಂದು ತತ್ವ ಏನು ಅಂತಂದರೆ ದ ಬಯೋಫೀಲ್ಡ್ ಅಥವಾ ಎಲ್ಲ ಜೀವಜಂತುಗಳಲ್ಲಿ ಒಂದು ಪ್ರಾಣಶಕ್ತಿ ಇರುತ್ತೆ ಅಂತ. ನಾವು ವೆಸ್ಟರ್ನ್ ಮೆಡಿಸಿನಲ್ಲಿ ಈ ಪ್ರಾಣಶಕ್ತಿನ ಇದುವರೆಗೂ ಯಾರೂ ಅಕ್ನಾಲೆಜ್ ಮಾಡಿಲ್ಲ. ಅದು ಬರೀ ದೇಹದ ಲೆವೆಲ್ಗೆ ಅದು ಸ್ಟಾಪ್ ಆಗುತ್ತೆ. ದೇಹದಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಮೆಡಿಸಿನ್ಸ್ ಕೊಡ್ತಾರೆ, ಕಾಯಿಲೆಗಳು ಗುಣ ಆಗುತ್ತೆ. ಪ್ರಾಣಶಕ್ತಿ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ವೆಸ್ಟರ್ನ್ ಮೆಡಿಸಿನ್ ಹೇಳಲ್ಲ. ಈ ಆಲ್ಟರ್ನೇಟಿವ್ ಹೀಲಿಂಗ್ ಮೊಡಾಲಿಟೀಸಲ್ಲಿ ಅದೊಂದು ಕಾಮನ್ ಪ್ರಿನ್ಸಿಪಲ್ ಏನು ಅಂತಂದರೆ ಪ್ರಾಣಶಕ್ತಿನ ಹೆಚ್ಚಿಸೋದು. ಅದನ್ನು ಮುಖ್ಯವಾಗಿ ಏನು ಬರುತ್ತೆ ಅಂತಂದರೆ, ಕಾಯಿಲೆಗಳು ಏನಕ್ಕೆ ಬರುತ್ತೆ, ನಮ್ಮ ಪ್ರಾಣಶಕ್ತಿ ಕಡಿಮೆ ಆದಾಗ ಅಥವಾ ಅದರಲ್ಲೊಂದು ಇಂಬ್ಯಾಲೆನ್ಸ್ ಅಥವಾ ಅಸಮತೋಲನ ಕಂಡಾಗ ಆವಾಗ ಕಾಯಿಲೆಗಳು ಆಗೋ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಈ ಎಲ್ಲ ಆಲ್ಟರ್ನೇಟಿವ್ ಹೀಲಿಂಗ್ ಮೊಡಾಲಿಟೀಸಲ್ಲಿ ಏನು ಉದ್ದೇಶ ಅಂತಂದರೆ ಆ ಪ್ರಾಣಶಕ್ತಿನ ಹೆಚ್ಚಿಸೋದು
ಮತ್ತು ಅದನ್ನು ಬ್ಯಾಲೆನ್ಸ್ ಮಾಡೋದು, ಅದೊಂದು ಮುಖ್ಯ ಡಿಫ್ರೆನ್ಸ್ ಕಂಡು ಬರುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕಂಡು ಬರಲ್ಲ, ಆ್ಯಂಡ್ ಇಟ್ಸ್ ನಾಟ್ ಇನ್ವೇಸಿವ್. ಅಂದರೆ ನಾವು ಬಾಡಿ ಒಳಗೆ ಹೋಗಿ ನಾವೇನು ಚೇಂಜಸ್ ಮಾಡಲ್ಲ. ಇಟ್ಸ್ ಆಲ್ ಡನ್ ಅಟ್ ಅನ್ ಎನರ್ಜೆಟಿಕ್ ಲೆವೆಲ್. ಸೊ ಯೂಸಿಂಗ್ ದ ಎನರ್ಜಿ ಆಫ್ ದ ಬಾಡಿ, ಅಥವಾ ಪ್ಲಾಂಟ್ ಮೆಡಿಸಿನ್ಸ್ ಇರ್ಬೋದು. ಲೈಕ್ ಆಯುರ್ವೇದದಲ್ಲಿ ನಾವೆಲ್ಲ ನಾಟಿ ಔಷಧಿ ಉಪಯೋಗಿಸ್ತೀವಲ್ಲ. ಸೊ ಇದರ್ ಪ್ಲಾಂಟ್ ಮೆಡಿಸಿನ್ಸ್ ಆರ್ ದ ಎನರ್ಜಿ ಆಫ್ ದ ಪರ್ಸನ್ ಓನ್ಲಿ. ಅದನ್ನು ಚೇಂಜ್ ಮಾಡಿ ಆಲ್ಟರ್ನೇಟಿವ್ ಹೀಲಿಂಗ್ ಮೊಡಾಲಿಟೀಸ್, ದಟ್ಸ್ ಹೌ ಇಟ್ ಇಸ್ ಡನ್. ನನ್ನ ಮೈಂಡ್ಗೆ ಇವಾಗ ಇಮಿಡಿಯೇಟಾಗಿ ಬರ್ತಿರೋ ಕ್ವೆಶ್ಚನ್, ಆಲ್ಟರ್ನೇಟಿವ್ ಹೀಲಿಂಗ್ ಯಾರಿಗೆ, ಮತ್ತು ನಿಮ್ಮ ಹತ್ರ ಯೂಶಲಿ ಜನ ಯಾವ್ಯಾವ ರೀಸನ್ಸಿಗೆ ಬರ್ತಾರೆ? ಅಗೇನ್ ಗುಡ್ ಕ್ವೆಶ್ಚನ್. ಇದು ಆಲ್ಟರ್ನೇಟಿವ್ ಹೀಲಿಂಗ್ಗೆ ಎಲ್ಲ ವಯಸ್ಸಿನವರು ಬರ್ತಾರೆ, ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಬರ್ತಾರೆ. ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಿಗಾಗಿ ಬರ್ತಾರೆ. ಮತ್ತು 2 ಮುಖ್ಯ ಕಾರಣಗಳಿಂದ ಬರ್ತಾರೆ. ಒಂದು ಏನೋ ದೈಹಿಕ ಸಮಸ್ಯೆ ಇದ್ದರೆ, ಫಿಸಿಕಲ್ ಇಶ್ಯೂಸ್ ಇದ್ದರೆ, ಇನ್ನೊಂದು ಮಾನಸಿಕ ಸಮಸ್ಯೆಗಳು ಇದ್ದರೆ, ಅಂದರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದ್ದರೆ. ಇವೆರಡು ಕಾರಣದಿಂದ ಬರ್ತಾರೆ. ಹೆಚ್ಚಾಗಿ ಬರೋದು ಲಾಸ್ಟಲ್ಲಿ, ದಿಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಅಂತ. ಎಲ್ಲ ಟ್ರೈ ಮಾಡಿಬಿಟ್ಟು ಇನ್ನೇನು ವರ್ಕ್ ಆಗದೆ ಇದ್ರೆ ಅವಾಗ ಇದ್ರ ಕಡೆ ಅವ್ರ ಗಮನ ಹರಿಯುತ್ತೆ. ಇದರಲ್ಲೇನಾದರೂ ಪರಿಹಾರ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಒಂದು ಲಾಸ್ಟ್ ಅಟೆಂಪ್ಟ್ ಥರ ಬರ್ತಾರೆ ಹೆಚ್ಚಾಗಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ನಾನು ಇತ್ತೀಚೆಗೆ ನೋಡಿರೋದು ಸಾಕು ಪ್ರಾಣಿಗಳು, ಪೆಟ್ಸನ್ನು ಕೂಡ ಕರ್ಕೊಂಡು ಬರ್ತಾರೆ ಆಲ್ಟರ್ನೇಟಿವ್ ಹೀಲಿಂಗಿಗೆ. ಸೊ ದೆರ್ ಆರ್ ಮಲ್ಟಿಪಲ್ ಯೂಸ್ ಕೇಸಸ್. ಬಟ್ ಇವಾಗ ದೈಹಿಕ ಸಮಸ್ಯೆಗಳು ಅಂತಂತಂದರೆ, ಹಲವಾರು ವರ್ಷಗಳಿಂದ ಯಾರಿಗಾದ್ರೂ ನೋವು ಇದ್ದರೆ, ಬಾಡಿ ಪೇಯ್ನ್ ಇದ್ದರೆ, ಅದು ಸರ್ಜರಿ ಮಾಡಿ ಆಗಲಿ ಅಥವಾ ವೆಸ್ಟರ್ನ್ ಮೆಡಿಸಿನ್ ಇಂದ ಅದು ಹೋಗದೇ ಇದ್ದರೆ, ಗುಣವಾಗದೇ ಇದ್ದರೆ ಅಂಥದಕ್ಕೆ ಬರ್ತಾರೆ. ಇಲ್ಲಾಂದರೆ ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ ಎಷ್ಟೊಂದು ದಿನಗಳು, ವಾರಗಟ್ಟಲೆ ಇರುತ್ತೆ, ಹೋಗಿಲ್ಲ, ಮೆಡಿಸಿನ್ ಎಲ್ಲ ಟ್ರೈ ಮಾಡಾಗಿದೆ, ಅಂಥ ಟೈಮಲ್ಲಿ ಬರ್ತಾರೆ. ಮತ್ತು ಮಾನಸಿಕ ರೋಗಗಳು ಅಂತಂದರೆ, ಇವಾಗ ನಿದ್ದೆ ಕೆಟ್ಟಿರೋದು, ಆ್ಯಂಗ್ಸೈಟಿ, ಡಿಪ್ರೆಷನ್, ಮತ್ತು ಇನ್ನೇನು ಸ್ಟ್ರೆಸ್, ಇಂಥ ಕಾರಣದಿಂದನೂ ಆಲ್ಟರ್ನೇಟಿವ್ ಹೀಲಿಂಗಿಗೆ ಬರ್ತಾರೆ. ಅದರಲ್ಲೂ ಕೂಡ ಅಷ್ಟೇ, ಇವಾಗ ಮೆಡಿಸಿನ್ ತೊಗೊಂಡಿರ್ತಾರೆ, ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿರ್ತಾರೆ. ಆ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ ಇದ್ದಿರ್ಬೋದು, ಅಥವಾ ಅವ್ರದ್ದು ರೋಗ ಫುಲ್ಲು ವಾಸಿ ಆಗಿಲ್ಲದೆ ಇರಬಹುದು. ಆದ ಕಾರಣ ಇದರಲ್ಲಿ ಏನಾದರೂ ವರ್ಕ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಆಲ್ಟರ್ನೇಟಿವ್ ಹೀಲಿಂಗ್ಗೂ ಬರ್ತಾರೆ. ಸೊ ಇದನ್ನು ವೆಸ್ಟರ್ನ್ ಮೆಡಿಸಿನ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ಬೋದಾ ಹಾಗಾದರೆ? ಖಂಡಿತ ಇಲ್ಲ. ಇದನ್ನು ಒಂದು ಕಾಂಪ್ಲಿಮೆಂಟ್ರಿ ಮೆಡಿಸಿನ್ ಸಿಸ್ಟಮ್ ಅಂತ ಹೇಳ್ತಾರೆ. ಕಾಂಪ್ಲಿಮೆಂಟ್ರಿ ಅಂತಂದರೆ ವೆಸ್ಟರ್ನ್ ಮೆಡಿಸಿನ್ ಜೊತೆಗೆ ಇದನ್ನು ಉಪಯೋಗಿಸ್ಬೋದು. ಸೊ ಯಾರೇ ಆಲ್ಟರ್ನೇಟಿವ್ ಹೀಲಿಂಗ್ ಪರ್ಸನ್ ಇದ್ರೂ ಅವ್ರು ಹೇಳೋದು ಇಷ್ಟೇ, ನಿಮ್ಮ ಕರೆಂಟ್ ಮೆಡಿಸಿನ್ಸು, ನಿಮ್ಮ ಕರೆಂಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಫಾಲೋ ಮಾಡಿ, ಬಟ್ ಅದ್ರ ಜೊತೆಗೆ ಇದನ್ನು ನೀವು ಅಳವಡಿಸ್ತಾ ಹೋದರೆ ನಿಮ್ಮ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ನಿಮ್ಮ ನೋವು ಅಥವಾ ಇನ್ನೇನಾದರೂ ಸಿಂಪ್ಟಮ್ಸ್ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ. ಸೊ ಇಟ್ಸ್ ನಾಟ್ ಅ ಸಬ್ಸ್ಟಿಟ್ಯೂಟ್ ಫಾರ್ ವೆಸ್ಟರ್ನ್ ಮೆಡಿಸಿನ್, ಇಟ್ ಇಸ್ ಡೆಫಿನೆಟ್ಲಿ ಕಾಂಪ್ಲಿಮೆಂಟ್ರಿ. ಇದು ವರ್ಕ್ ಆಗೋದಕ್ಕೆ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅಗೇನ್ ಎ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ಒಂಥರ ಫೇತ್ ಬೇಸ್ಡ್ ಹೀಲಿಂಗ್ ಅಲ್ಲ, ಅಂದರೆ ಇದರಲ್ಲಿ ನಂಬಿಕೆ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ಅಂತಲ್ಲ. ಇದು ನಂಬಿಕೆ ಇದ್ದರೆ ಒಳ್ಳೆಯದು. ಏಕೆಂದರೆ ನಂಬಿಕೆ ಇದ್ದರೆ ಒಂದು ವಾಟ್ ಇಟ್ ಶೋಸ್ ಏನು ಅಂತಂದರೆ, ಆ ಕ್ಲೈಂಟಲ್ಲಿ ನಾನು ವಾಸಿ ಆಗಬೇಕು, ಗುಣ ಆಗಬೇಕು ಅಂತ ಒಂದು ಛಲ ಇದೆ ಅಂತ ಅರ್ಥ. ಆ ಛಲ ಇಂಪಾರ್ಟೆಂಟು. ಯಾವುದೇ ಥರದ್ದು ಟ್ರೀಟ್ಮೆಂಟ್ ವರ್ಕ್ ಆಗಲಿಕ್ಕೆ ಅದೊಂದು ವಿಲ್ ಪವರ್ ಅಂತ ಇರಬೇಕು. ಸೊ ನಾನು ಹೇಳಿದಂಗೆ ಯಾವಾಗ ಮಕ್ಕಳಲ್ಲಿ ಮತ್ತು ಸಾಕು ಪ್ರಾಣಿಗಳಲ್ಲಿ ಇದು ವರ್ಕ್ ಆಗಿರೋದನ್ನು ನಾನು ನೋಡಿದ್ದೀನಿ. ಅವರಲ್ಲಿ ನಂಬಿಕೆ ಇರೋದು, ನಂಬಿಕೆ ಇಲ್ಲದೆ ಇರೋದು, ಅದು ಪ್ರಶ್ನೆನೇ ಬರಲ್ಲ ಅಲ್ವಾ. ಸೊ ಹಾಗಾಗಿ ನಂಬಿಕೆ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಅದು ನಂಬಿಕೆ ಇದ್ದರೆ ಆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ನಾವೇನೇ ಹೇಳ್ತೀವೋ, ಏನಾದರೂ ಸ್ಟೆಪ್ಸ್ ತೊಗೊಳ್ಳಿ, ಏನಾದರೂ ಟೂಲ್ಸ್ನ ಫಾಲೋ ಮಾಡಿ ಅಂತಂದರೆ ಅವರು ಈಸಿಯಾಗಿ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ನಂಬಿಕೆ ಇದ್ದರೆ ಒಳ್ಳೆಯದೇ, ಬಟ್ ಇರಬೇಕು ಅಂತ ನೆಸೆಸಿಟಿ ಇಲ್ಲ. ಇದು ಆ್ಯಕ್ಚುಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇದಕ್ಕೆ ಪ್ರಿನ್ಸಿಪಲ್ಸ್ ಅಥವಾ ಫೌಂಡೇಶನ್ಸ್ ಅಂತ ಏನಾದರೂ ಇದೆಯಾ? ಅಗೇನ್
ಇದು ಒಂಥರ ತುಂಬ ದೊಡ್ಡ ಸಬ್ಜೆಕ್ಟು, ಬಟ್ ಅದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಗೋಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ಇಟ್ಸ್ ಕಾಲ್ಡ್ ಪಂಚಕೋಶ ವಿವೇಕ, ಆ್ಯಂಡ್ ಇದು ನಮ್ಮ ತೈತ್ರೇಯ ಉಪನಿಷತ್ತಲ್ಲಿ ಮೆನ್ಷನ್ ಆಗಿದೆ. ಥಿಂಕ್ ಆಫ್ ಪಂಚಕೋಶ ವಿವೇಕ ಲೈಕ್ ಅ ಮ್ಯಾಪ್ ನೋಡಿದ್ರೆ ಯು ಡೋಂಟ್ ಸಿ ದ ಟೆರಿಟರಿ ಅಲ್ಲ. ಅಂದರೆ ನಾವು ಬೆಂಗಳೂರು ಮ್ಯಾಪ್ ನೋಡಿದ್ರೆ ಬೆಂಗಳೂರು ನೋಡ್ದಂಗೆ ಅಲ್ಲ, ಬಟ್ ಆ ಮ್ಯಾಪ್ ನೋಡಿದ್ರೆ ನಿಮಗೆ ಯಾವ್ಯಾವ ಏರಿಯಾಲಿ ಏನೇನು ಲೊಕ್ಯಾಲಿಟೀಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದೇ ಥರ ಈ ಪಂಚಕೋಶ ವಿವೇಕ ಅನ್ನೋದು ಇಟ್ಸ್ ಅ ಮ್ಯಾಪ್ ಆಫ್ ದ ಹ್ಯೂಮನ್ ಬೀಯಿಂಗ್. ಅಂದರೆ ಒಬ್ಬ ಮಾನವ ಅಂತಂದರೆ ವಾಟ್ ಆರ್ ದ ಡಿಫ್ರೆಂಟ್ ಲೇಯರ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ಅ ಮನುಷ್ಯ ಅಂತ. ಸೊ ಈ ಪಂಚಕೋಶ ವಿವೇಕ ಅಂದರೆ 5 ಕೋಶಗಳು ಅಥವಾ 5 ಪದರಗಳು. ಥಿಂಕ್ ಆಫ್ ಇಟ್ ಆಸ್ ಅ ಒಂದು ತೆಂಗಿನಕಾಯಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು ಔಟರ್ ಲೇಯರಿಂದ ಹಿಡಿದು ಇನ್ನರ್ ಲೇಯರ್ಸ್ ತನಕ ಇರುತ್ತಲ್ವ, ಅದೇ ಥರನೇ ಪಂಚಕೋಶಗಳು. ಸೊ ಫಸ್ಟ್ ಕೋಶ ಏನು ಬರುತ್ತೆ, ನಾವು ಕಾಣಿಸ್ತಿರೋದು ಇದು ದೇಹ ಅಲ್ವಾ, ಫಿಸಿಕಲ್ ಬಾಡಿ. ಸೊ ಇದಕ್ಕೆ ಬೇಕಾಗಿರೋದು ಆಹಾರ, ಅನ್ನ, ನಿದ್ರೆ ಅಥವಾ ಸೂರ್ಯನ ಕಿರಣಗಳು, ವ್ಯಾಯಾಮ, ಇವೆಲ್ಲ ಬೇಕಾಗತ್ತೆ ಈ ಫಿಸಿಕಲ್ ಬಾಡಿಗೆ. ಸೊ ಈ ಲೇಯರ್ಗೆ ಹೇಳ್ತಾರೆ ಅನ್ನಮಯ ಕೋಶ ಅಂತ ಹೇಳಿ. ಸೊ ವೆಸ್ಟರ್ನ್ ಮೆಡಿಸಿನ್ ಹೆಚ್ಚಾಗಿ ಈ ಅನ್ನಮಯ ಕೋಶನ ಟ್ರೀಟ್ ಮಾಡಕ್ಕೆ ಹೋಗುತ್ತೆ. ಪ್ಲಸ್ ಈಗಿನ ಕಾಲದಲ್ಲಿ ಎಲ್ಲರಿಗೂ ಅನ್ನಮಯ ಕೋಶದ ಬಗ್ಗೆ ಎಲ್ಲರಿಗೂ ತುಂಬ ಅರಿವು ಇರುತ್ತೆ. ನಾನು ಎಕ್ಸಸೈಸ್ ಮಾಡಬೇಕು, ಪ್ರೋಟೀನ್ಸ್ ತೊಗೊಳ್ಬೇಕು, ಸಪ್ಲಿಮೆಂಟ್ಸ್ ತೊಗೋಬೇಕು, ಡಯಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ತುಂಬ ಕಾಳಜಿ ತೋರಿಸ್ತಾರೆ ಅನ್ನಮಯ ಕೋಶದ ಬಗ್ಗೆ, ಯಾಕಂದ್ರೆ ಅದು ಕಾಣತ್ತಲ್ವಾ. ಬಟ್ ಆಲ್ಟರ್ನೇಟಿವ್ ಹೀಲಿಂಗ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಲೇಯರಿಂದ, ವಿಚ್ ಇಸ್ ದ ಪ್ರಾಣಮಯ ಕೋಶ. ಒಂದು ಜೀವಂತ ಮನುಷ್ಯನಿಗೂ ಒಂದು ಸತ್ತ ಹೆಣಕ್ಕೂ ಡಿಫ್ರೆನ್ಸ್ ಇರೋದೇ ಪ್ರಾಣಶಕ್ತಿ. ಪ್ರಾಣ ಇರೋ ತನಕ ಅದು ಜೀವಂತವಾಗಿರುತ್ತೆ. ಸೊ ಆ ಲೇಯರ್ ಬಂದು ಪ್ರಾಣಮಯ ಕೋಶ ಅಂತ ಹೇಳಿ. ಸೊ ಪ್ರಾಣನ ಬಾಡಿಯಲ್ಲಿ ಚಲನೆ ಆಗೋದಕ್ಕೆ ನಾವು ಉಸಿರನ್ನು ಉಪಯೋಗಿಸ್ತೀವಿ. ಉಸಿರು ಇಸ್ ಲೈಕ್ ಅ ವೆಹಿಕಲ್, ದ ಬ್ರೆತ್ ಇಸ್ ಅ ವೆಹಿಕಲ್ ಫಾರ್ ದ ಪ್ರಾಣ. ಸೊ ಈ ಪ್ರಾಣಮಯ ಕೋಶದಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಚಕ್ರಾಸ್ ಬಗ್ಗೆ ಎಲ್ಲ ತುಂಬ ಜನ ಕೇಳಿರ್ತಾರೆ, ಚಕ್ರಾಸ್ ಬಗ್ಗೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೊ ಈ ಪ್ರಾಣಮಯ ಕೋಶ ಅಂತಂದರೆ ದ ಬಯೋಫೀಲ್ಡ್ ಅಥವಾ ದ ಎನರ್ಜಿ ಬಾಡಿ, ಅಥವಾ ಇದನ್ನು ಆರಾ ಅಂತಲೂ ಹೇಳ್ತಾರೆ. ಸೊ ಇದು ಪ್ರಾಣಮಯ ಕೋಶ. ಇದ್ರದ್ದು ನೆಕ್ಸ್ಟ್ ಕೋಶ ಏನು ಅಂತಂದರೆ ಮನೋಮಯ ಕೋಶ, ವಿಚ್ ಇಸ್ ದ ಮೈಂಡ್. ಬಟ್ ಮೈಂಡ್ ಇಸ್ ಸಚ್ ಅ ಬಿಗ್ ಟರ್ಮ್. ಮನೋಮಯ ಕೋಶ ಅಂತಂದರೆ ಇದರಲ್ಲಿ ಬರೋದು ನಾವು ಪಂಚೇಂದ್ರಿಯ ಅಥವಾ 5 ಸೆನ್ಸ್ ಆರ್ಗನ್ಸ್ ಇಂದ ಏನೇನು ಇನ್ಪುಟ್ಸ್ ಬರುತ್ತೋ, ಏನೇನು ಸಿಗ್ನಲ್ಸ್ ಬರುತ್ತೋ ಅದನ್ನು ಪ್ರಾಸೆಸ್ ಮಾಡೋದು ಮೈಂಡ್, ಆಯಿತಾ. ಸೊ ಅದರಲ್ಲಿ ಮನಸ್ಸಿನಲ್ಲಿ ಇನ್ನೇನು ಬರುತ್ತೆ, ಇಟ್ಸ್ ಆಲ್ಸೋ ಇನ್ಕ್ಲೂಡ್ಸ್ ದ ಸೆನ್ಸ್ ಆಫ್ ಈಗೋ, ಅಹಂಕಾರ. ಅಂದರೆ ನಾನು, ನಂದು, ನನ್ನ ಬಾಡಿ ಅಂತ ಹೇಳೋದು. ಇನ್ನೊಂದು ಬರುತ್ತೆ ಸ್ಮರಣೆ, ಮೆಮರಿ. ಪ್ಲಸ್ ಇನ್ನೊಂದು ಬರೋದು ಇನ್ಸ್ಟಿಂಕ್ಟ್ಸ್. ಅಂದರೆ ನನಗೆ ಏನಾದರೂ ಬೆಂಕಿ ಹತ್ರ ನಾನು ಹೋಗಬಾರ್ದು, ಬೆಂಕಿ ಹತ್ರ ಹೋದರೆ ನಾನು ಹಿಂದೆ ಇದು ಮಾಡ್ತೀನಿ ಅಂತ ಹೇಳಿ. ಸೊ ದಟ್ ಇಸ್ ಕಾಲ್ಡ್ ಇನ್ಸ್ಟಿಂಕ್ಟ್ಸ್. ಇವೆಲ್ಲ ಬರೋದು ಮನೋಮಯ ಕೋಶದಲ್ಲಿ. ಪ್ಲಸ್ ಇಮೋಷನ್ಸ್, ನಮಗೆ ಕೋಪ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಬರುತ್ತಲ್ಲ, ಅದೆಲ್ಲ ಬರೋದು ಈ ಮೈಂಡ್ ಲೇಯರಲ್ಲಿ. ಆ್ಯಂಡ್ ಯೂಶಲಿ ಮನಸ್ಸಲ್ಲಿ ಏನಾದರೂ ಇಮೋಷ್ನಲಿ ನಾವು ಡಿಸ್ಟರ್ಬ್ ಆಗಿದ್ರೆ ಅದು ನಮ್ಮ ಪ್ರಾಣಿಕ್ ಲೇಯರ್ನ ಡಿಸ್ಟರ್ಬ್ ಮಾಡುತ್ತೆ. ಆ ಪ್ರಾಣ ಲೇಯರಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಅದು ದೈಹಿಕ ಲೇಯರ್ನಲ್ಲಿ ಕಾಯಿಲೆಯಾಗಿ ಅಥವಾ ರೋಗಗಳಿಗೆ ಅಫೆಕ್ಟ್ ಆಗುತ್ತೆ. ದೀಸ್ ಆರ್ ನಾಟ್ ಸೆಪರೇಟ್ ಲೇಯರ್ಸ್, ದೆರ್ ಇಸ್ ಅನ್ ಇಂಟರ್ ಕನೆಕ್ಷನ್. ಬಟ್ ನಾನು ಹೇಳ್ದಂಗೆ ಇದೊಂಥರ ಫ್ರೇಮ್ ವರ್ಕ್, ಒಂದು ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಫ್ರೇಮ್ ವರ್ಕ್. ಸೊ ಥರ್ಡ್ ಲೇಯರ್ ಇಸ್ ಮನೋಮಯ ಕೋಶ. ಇದಕ್ಕಿಂತ ಸಟಲ್ ಆಗಿರೋದು ಅಥವಾ ಇನ್ನೂ ಸೂಕ್ಷ್ಮಕರವಾಗಿರೋದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದರೆ ನಮ್ಮ ಬುದ್ಧಿ, ವಾಟ್ ಮೇಕ್ಸ್ ಅಸ್ ಹ್ಯೂಮನ್ಸ್ ಆಸ್ ಇಂಟೆಲಿಜೆಂಟ್. ಅದರಲ್ಲಿ ವಿವೇಕ ಇರ್ಬೋದು, ವಿಚಾರ, ತರ್ಕ, ಲಾಜಿಕ್, ಅಥವಾ ಮುಂದಿನ ಫ್ಯೂಚರ್ ಬಗ್ಗೆ ವಿಜುವಲೈಸ್ ಮಾಡುವಂಥದ್ದು, ಡ್ರೀಮ್ ಮಾಡುವಂಥದ್ದು, ಅಥವಾ ಕ್ರಿಯೇಟಿವಿಟಿ, ಇವೆಲ್ಲನೂ ಬರೋದು ವಿಜ್ಞಾನಮಯ ಕೋಶದಲ್ಲಿ. ಸೊ ಇದಕ್ಕೂ ಮೀರಿರೋದು ಆನಂದಮಯ ಕೋಶ ಅಥವಾ ಬ್ಲಿಸ್ ಲೇಯರ್. ನಾವೆಲ್ಲರೂ ಆನಂದ ಪಡಿಬೇಕು ಅಂತಲೇ ಎಲ್ಲರದ್ದು ಪ್ರಯತ್ನ ಇರುತ್ತೆ. ಆದರೆ ಆನಂದ ಸಿಗೋದು ತುಂಬ ಕಡಿಮೆ ಮೂಮೆಂಟ್ಸಲ್ಲಿ ಅಥವಾ ಗಳಿಗೆಯಲ್ಲಿ ಅಲ್ವಾ. ಸೊ
ಅದರಿಂದ ಮೆಡಿಟೇಷನ್ ಮಾಡಿದಾಗ ಅಥವಾ ನಮ್ಗೆ ಏನಾದರೂ ಒಂದು ಆ್ಯಕ್ಟಿವಿಟಿನ ನಾವು ತುಂಬ ಎಂಜಾಯ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸಪೋಸ್ ಯಾರೊಬ್ರು ಮ್ಯೂಸಿಷಿಯನ್ ಇರ್ತಾರೆ, ಅವರು ಹಾಡುವಾಗ ಯಾವುದೋ ಲೋಕದಲ್ಲಿ ಕಳೆದೋಗ್ತಾರೆ, ಆ ಸೆನ್ಸ್ ಆಫ್ ಟೈಮ್ ಅವ್ರಿಗಿರಲ್ಲ, ಅದು ಫ್ಲೋ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಈ ಆನಂದಮಯ ಕೋಶದ್ದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಹೆಚ್ಚಿನ ಜನರಿಗೆ ನಾವು ಬೇರೆ ಲೆವೆಲ್ಸಲ್ಲೇ ನಾವು ಸ್ಟಕ್ ಆಗೋಗಿದ್ದೀವಿ. ವಿಡಿಯೋ ಗೇಮ್ಸ್ ಅಲ್ಲಿ ಲೆವೆಲ್ 1 2 3 4 ಅಂತ ಇರುತ್ತಲ್ಲ, ಆ ಲೆವೆಲ್ 1 2 3 ಹೆಚ್ಚಾಗಿ ಎಲ್ಲರೂ ಸ್ಟಕ್ ಆಗೋಗಿರ್ತೀವಿ. ಸೊ ನಾವು ಆನಂದಮಯ ಕೋಶದ ಕಡೆ ನಾವು ಯಾರು ಅಷ್ಟೊಂದು ಧ್ಯಾನ ಕೊಡೋದೇ ಇಲ್ಲ, ಅಥವಾ ಅದನ್ನು ರೀಚ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಲ್ಟರ್ನೇಟಿವ್ ಹೀಲಿಂಗ್ ಅನ್ನೋದು ಇಟ್ ಅಂಡರ್ಸ್ಟ್ಯಾಂಡ್ಸ್ ದಟ್ ದೆರ್ ಆರ್ ದೀಸ್ ಇಂಟರ್ ಕನೆಕ್ಷನ್ಸ್ ಆ್ಯಂಡ್ ಅಟ್ ವಾಟ್ ಲೆವೆಲ್ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. Is it because of emotions? Is it because of wrong belief systems? Is it because of past memory? Is it about fear about the future? ಯಾವುದ್ರಲ್ಲಿ ಯಾವ ಲೇಯರಲ್ಲಿ ಆ ಇಂಬ್ಯಾಲೆನ್ಸ್ ಉಂಟಾಗಿದೆ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಆವಾಗ ಯಾವುದೇ ಥರದ ಹೀಲಿಂಗು ಅಥವಾ ಟ್ರೀಟ್ಮೆಂಟ್ ಸುಲಭ ಆಗುತ್ತೆ. ಬರೀ ನಾನು ಇದು ಪ್ರೆಸೆಂಟಿಂಗ್ ಪ್ರಾಬ್ಲಮ್, ಇದು ಯಾರಿಗೋ ಒಬ್ರಿಗೆ BP ಜಾಸ್ತಿ ಆಗಿದೆ, ಸೊ BP ಜಾಸ್ತಿ ಆಗಿದೆ ಅಂತಂದರೆ ಅದು ಬರೀ ದೇಹಕ್ಕೆ ನಾನು ಮೆಡಿಸಿನ್ ಕೊಟ್ಟರೆ ಅದು ದ ರೂಟ್ ಕಾಸ್ ಆಫ್ ದ BP, ಹೈ BP ಇಸ್ ನಾಟ್ ನೋನ್. ಸೊ ಫಸ್ಟ್ ನಾವು ರೂಟ್ ಕಾಸ್ ಏನಕ್ಕೆ ಅವ್ರಿಗೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಕಾರಣದಿಂದ ಸ್ಟಾರ್ಟ್ ಆಯಿತು, ಅವೆಲ್ಲ ನಾವು ತಿಳ್ಕೊಂಡಾಗ ಹೀಲಿಂಗ್ ಬಿಕಮ್ಸ್ ಈಸಿಯರ್. ಹೀಲಿಂಗ್ ಜರ್ನಿ ಟಿಪಿಕಲಿ ಹೇಗಿರುತ್ತೆ ಅಂತಂದರೆ ಆ ಒಂದು ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ? ಸೊ ಮೊದಲನೇ ಸ್ಟೆಪ್ ಬಂದು ಅವರು ನನ್ನನ್ನು ಕನ್ಸಲ್ಟ್ ಮಾಡ್ತಾರೆ. ಅಂದರೆ ಅವ್ರದ್ದು ಕೇಸ್ ಹಿಸ್ಟ್ರಿ ಎಲ್ಲ ತೊಗೋಬೇಕಾಗತ್ತೆ. 1-2 ಗಂಟೆ ತನಕ ಸಂಭಾಷಣೆ ನಡೆಯುತ್ತೆ. ಸೊ ಅದರಲ್ಲಿ ಅವ್ರಿಗೂ ಒಂಥರ ಒಂದು ಲೈಟ್ನೆಸ್ ಫೀಲ್ ಆಗುತ್ತೆ. ಬೇರೆಯವ್ರಿಗೆ ನಾನು ಹೇಳ್ಕೊಂಡಿದ್ದೀನಿ, ಬೇರೆಯವ್ರು ನನ್ನನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ನನ್ನ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆವಾಗಲೇ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಪ್ಲಸ್ ನನಗೂ ಗೊತ್ತಾಗುತ್ತೆ ಅವರು ನನ್ನ ಜೊತೆ ಕೆಲಸ ಮಾಡ್ಬೋದಾ, ಅಥವಾ ಅವ್ರಿಗೂ ಅನಿಸುತ್ತೆ ನಾನು ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ ಅಂತ ಹೇಳಿ. ಆ ರ್ಯಾಪು ಬಿಲ್ಡ್ ಆಗುತ್ತೆ ಒಂದು ಫಸ್ಟ್ ಸೆಕ್ಷನಲ್ಲಿ. ಆನಂತರ ನಾನು ಅವ್ರನ್ನ ಎಷ್ಟೊಂದು ಕ್ವೆಶ್ಚನ್ಸ್ ಕೇಳ್ತೀನಿ, ಲೈಕ್ ಅವ್ರದ್ದು ಯಾವ ಥರದ್ದು ಪ್ರೆಫರೆನ್ಸಸ್. ಕೆಲವ್ರು ಹೇಳ್ತಾರೆ ನನಗೇನು ಎನರ್ಜಿ ಇಲ್ಲ, ನೀವು ನಂಗೆ ಎನರ್ಜಿ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ನಾನೇ ಏನಾದರೂ ಆ್ಯಕ್ಟಿವಾಗಿ ನಾನು ಮಾಡಬೇಕು, ನನ್ನ ದಿನಾಗಲೂ ಮಾಡೋವಂಥ ಒಂದು ಆ್ಯಕ್ಟಿವಿಟಿ ಅಥವಾ ಟೂಲ್ ಹೇಳ್ಕೊಡಿ ಅಂತ ಹೇಳ್ತಾರೆ. ಸೊ ಆ ಥರ ಕೇಸ್ ಟು ಕೇಸ್ ಬೇಸಿಸಲ್ಲಿ ನಾನು ನನ್ನ ಹತ್ರ ಏನೇನು ವಿದ್ಯೆಗಳು ಗೊತ್ತಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಅವ್ರಿಗೆ ಈ ಥರ ಮುಂದಕ್ಕೆ ದಿಸ್ ಇಸ್ ದ ಪ್ರೊಸೀಜರ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲೂ 2 ಥರದ್ದು ಪಾಸಿಬಿಲಿಟಿ ಇರುತ್ತೆ. ಒಂದು ಇನ್ ಪರ್ಸನ್ ಹೀಲಿಂಗ್, ಅಂದರೆ ಅವರು ಸ್ವತಃ ನನ್ನ ಆಫೀಸಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋವಂಥದ್ದು. ಸೊ ಇದರಲ್ಲಿ ಹ್ಯಾಂಡ್ಸ್ ಆನ್ ಹೀಲಿಂಗ್ ಅಂತ ಹೇಳ್ತೀವಿ. ಅಂದರೆ ನಂದು ಕೈ ಯೂಸ್ ಮಾಡಿಕೊಂಡು ಅವ್ರದ್ದು ಬಾಡಿ ಮೇಲೆ ಕೈ ಎನರ್ಜಿ ಮೂಮೆಂಟ್ ಮಾಡ್ತೀನಿ. ಅಥವಾ ಇವಾಗ ಹಿಪ್ನೋಥೆರಪಿ ಯೂಸ್ ಮಾಡಬೇಕು ಅಂತಂದರೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಏನಾದರೂ ಬೇಕಾದರೆ ಅಂಥ ಸಮಯದಲ್ಲಿ ಅವ್ರನ್ನ ಒಂದು ಟ್ರಾನ್ಸ್ ಸ್ಟೇಟಿಗೆ ಇಂಡ್ಯೂಸ್ ಮಾಡಿಬಿಟ್ಟು ಮಿಕ್ಕಿದ್ದು ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಇನ್ ಪರ್ಸನ್ ಹೀಲಿಂಗ್ ಸೆಷನ್. ಆನ್ಲೈನ್ ಅಂದರೆ ಡಿಸ್ಟೆನ್ಸ್ ಹೀಲಿಂಗ್ ಅಂತಲೂ ಇದೆ, ಅದು ರೇಖಿಯಲ್ಲಿ ಬರುತ್ತೆ. ಸೊ ನನ್ನ ಹೆಚ್ಚಿನ ಕ್ಲೈಂಟ್ಸ್ ಬಂದು ಡಿಸ್ಟೆನ್ಸ್ ಹೀಲಿಂಗ್ ಕ್ಲೈಂಟ್ಸೇ ಆ್ಯಕ್ಚುಲಿ ನೋಡೋಕೆ ಹೋದರೆ. ಅಂದರೆ ನಾನು ಅವ್ರನ್ನ ಯಾವತ್ತೂ ಇನ್ ಪರ್ಸನ್ ಮೀಟೇ ಮಾಡಿಲ್ಲ. ಸೊ ಅವ್ರು ಬೇರೆ ಸಿಟಿಯಲ್ಲಾಗಿರ್ಬೋದು, ಬೇರೆ ದೇಶದಲ್ಲಿರ್ಬೋದು. ಬಿಕಾಸ್ ರೇಖಿ ವರ್ಕ್ಸ್ ಓವರ್ ದ ಡಿಸ್ಟೆನ್ಸ್, ಇಟ್ ವರ್ಕ್ಸ್ ಅಕ್ರಾಸ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಸೊ ನಾನು ಪಾಸ್ಟ್ ಹೀಲಿಂಗ್ ಮಾಡ್ಬೋದು, ಫ್ಯೂಚರ್ ಹೀಲಿಂಗ್ ಮಾಡ್ಬೋದು, ಪ್ರೆಸೆಂಟ್ ಹೀಲಿಂಗ್ ಮಾಡ್ಬೋದು. ಅಥವಾ ನಾನು ಫಾರ್ ಎಕ್ಸಾಂಪಲ್ ಅವ್ರ ಟೈಮ್ ಝೋನ್ ಬೇರೆ, ನನ್ನ ಟೈಮ್ ಝೋನ್ ಬೇರೆ ಇರುತ್ತೆ. ಬಟ್ ಐ ಕ್ಯಾನ್ ಪ್ರೋಗ್ರಾಮ್ ಇಟ್ ಸಚ್ ದಟ್ ಇಟ್ ರೀಚಸ್ ದೆಮ್ ಅಟ್ 10 PM ಇನ್ ದೇರ್ ಲೋಕಲ್ ಟೈಮ್. ಸೊ ಆ ಸಾಧ್ಯತೆನೂ ಇದೆ. ಸೊ ಇದೆಲ್ಲ ಡಿಸ್ಟೆನ್ಸ್ ಹೀಲಿಂಗಿಗೆ ಬರುತ್ತೆ. ಸಪೋಸ್ ಬೇರೆ ಸಿಟಿಯಿಂದ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಒಂದೇ ಪಾಸಿಬಿಲಿಟಿ. ಇಲ್ಲಾಂದರೆ ನಾನು ಆನ್ಲೈನ್ ಕೂಡ ಸೆಷನ್ಸ್ ಮಾಡ್ತೀನಿ. ಅಂದರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಕೆಲವೊಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ನಾನು ಹೇಳ್ಕೊಡ್ತೀನಿ ಅವರಿಗೆ. ಅಥವಾ ಐ ಕಂಡಕ್ಟ್ ಸೆಷನ್ಸ್ ಆನ್ ಥ್ರೂ ಝೂಮ್ ಕಾಲ್. ಸೊ ಮಲ್ಟಿಪಲ್ ಪಾಸಿಬಿಲಿಟೀಸ್ ಇದೆ. ಒಂದು ಪ್ರಾಸೆಸ್, ಒಂದು ಸ್ಟ್ಯಾಂಡರ್ಡ್ ಪ್ರಾಸೆಸ್ ಅಂತ ಇಲ್ಲ. ಬಟ್ ಇಟ್ ಈಸ್ ಡನ್ ಥ್ರೂ ಕನ್ಸಲ್ಟೇಷನ್. ಅಂದರೆ ಇಸ್ ದ ಕ್ಲೈಂಟ್ ಕಂಫರ್ಟಬಲ್ ವಿತ್ ದಿಸ್ ಅಪ್ರೋಚ್? ಡು ದೇ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಮೀನ್ಸ್? ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ ನಂತರ ಅವ್ರಿಗೆ ಅದು ಸರಿ ಅಂತ ಅನಿಸಿದ್ರೆ ಮತ್ತೆ ಪ್ರೊಸೀಡ್ ಆಗ್ತೀವಿ. ಆ್ಯಂಡ್
ಪ್ರಾಸೆಸ್ ಕ್ಯಾನ್ ವೇರಿ. ಸಮ್ಟೈಮ್ಸ್ ಹೀಲಿಂಗ್ ಕ್ಯಾನ್ ಹ್ಯಾಪನ್ ಇನ್ ಒನ್ ಸೆಷನ್, ಸಮ್ಟೈಮ್ಸ್ ಮಲ್ಟಿಪಲ್ ಸೆಷನ್ಸ್ ಬೇಕಾಗುತ್ತೆ. ಟಿಪಿಕಲಿ ಒಂದು ಹೀಲಿಂಗ್ ಸೆಷನ್ ಅಂದರೆ 1 to 1.5 hours ಲೆಕ್ಕ ಬರುತ್ತೆ. ಅದು ಬಿಟ್ಟರೆ ದ ಫ್ರೀಕ್ವೆನ್ಸಿ ಕ್ಯಾನ್ ಆಲ್ಸೋ ವೇರಿ. ಯೂಶ್ವಲಿ ನಾನು ಒಂದು 2 weeks ಗ್ಯಾಪ್ ಹೇಳ್ತೀನಿ, ಬಿಕಾಸ್ ನಾವು ಹೀಲಿಂಗ್ ಮಾಡಿದ ನಂತರ ಅದು ಬಾಡಿಯಲ್ಲಿ ಇಂಟಗ್ರೇಟ್ ಆಗಬೇಕು, ಅದು ಬಾಡಿಯಲ್ಲಿ ಕಾಣಿಸ್ಕೊಳ್ಬೇಕು, ಆ ಲಕ್ಷಣಗಳು ಅಥವಾ ಚೇಂಜಸ್ ಏನಿದೆಯೋ ಅದೆಲ್ಲ ಕಾಣಿಸ್ಕೊಳ್ತಾ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಒಂದು ಗ್ಯಾಪ್ ಬೇಕಾಗತ್ತೆ. ಸೊ ಟಿಪಿಕಲಿ ಅದಕ್ಕೊಂದು 2 weeks ಬೇಕು. 2 weeks ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬ ಎಮರ್ಜೆನ್ಸಿ ಸಿಚುವೇಶನ್ ಆಗ್ತದಿದ್ರೆ ಅವಾಗ ಮೇ ಬಿ ಒನ್ಸ್ ಇನ್ 2 days ಅಥವಾ ಒನ್ಸ್ ಇನ್ 3 days ಸಜೆಸ್ಟ್ ಮಾಡ್ತೀನಿ. ಎಮರ್ಜೆನ್ಸಿ ಅಂದರೆ ಅಂದರೆ ನೋವು ತುಂಬ ತಡಿಯಕ್ಕೆ ಆಗ್ತಿಲ್ಲ, ಅಥವಾ ಜ್ವರ ತುಂಬ ಹೈ ಇದೆ, ಇಂಥ ಕೇಸಸಲ್ಲಿ ಅವಾಗ ದ ಫ್ರೀಕ್ವೆನ್ಸಿ ವಿಲ್ ಹ್ಯಾವ್ ಟು ಬಿ ಇನ್ಕ್ರೀಸ್ಡ್. ಸೊ ಟಿಪಿಕಲ್ ಪ್ರಾಸೆಸ್ ಅಂತೇನಿಲ್ಲ, ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ಪ್ಲಸ್ ನಾನು ಟ್ರೈನಿಂಗ್ ತೊಗೊಂಡಿರೋದು ಒಂದು 15-20 ಥರದ ಮೊಡಾಲಿಟೀಸ್ ಇದೆ. ಅದು ಕ್ಲೈಂಟ್ಗೆ ಏನು ಗೊತ್ತಾಗಬೇಕಾಗಿಲ್ಲ. ಇಟ್ಸ್ ನಾಟ್ ಲೈಕ್ ಅ ಮೆನ್ಯೂ, ದೇ ನೀಡ್ ನಾಟ್ ಸೆಲೆಕ್ಟ್ ನನಗೆ ಇದು ಬೇಕು, ನಂಗೆ ಅದು ಬೇಕು ಅಂತಲ್ಲ. ಆ್ಯಸ್ ಅ ಹೀಲರ್ ಐ ವಿಲ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಐ ವಿಲ್ ಸಜೆಸ್ಟ್ ಟು ದೆಮ್ ದಟ್ ದೀಸ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್. ಯಾಕಂದರೆ ಜನರಿಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು ಕನ್ಫ್ಯೂಷನ್ ಆಗುತ್ತೆ. ಆಸ್ ಇಟ್ ಈಸ್ ಚಾಯ್ಸಸ್. Yeah, and it's not helpful for them. They may not be in a state to decide also. So ಹಾಗಾಗಿ ಇಟ್ಸ್ ಅ ಕನ್ಸಲ್ಟೇಟಿವ್ ಪ್ರಾಸೆಸ್. ಅವ್ರಿಗೆ ಯಾವ ಥರದ್ದು, ಸಮ್ಟೈಮ್ಸ್ ಇಟ್ ಕ್ಯಾನ್ ಚೇಂಜ್ ಆಲ್ಸೋ. ಇದು ವರ್ಕ್ ಆಗ್ತಿಲ್ಲ ನನಗೆ, ಬೇರೆ ಥರ ಚೇಂಜ್ ಮಾಡಿ ಅಂತಂದರೆ ಆವಾಗ ಚೇಂಜ್ ಕೂಡ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಫ್ಲೆಕ್ಸಿಬಲ್ ಪ್ರಾಸೆಸ್. ಓಕೆ, ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ. ಕೆಲವ್ರಿಗೆ ಹೆಲ್ಪ್ ಬೇಕು ಅಂತ ಮುಂದೆ ಬರೋಕ್ಕೆ ಏನೋ ಒಂಥರ ಹೆಸಿಟೇಷನ್ ಇರುತ್ತೆ. ಮೇ ಬಿ ಲ್ಯಾಕ್ ಆಫ್ ಟ್ರಸ್ಟ್ ಇರ್ಬೋದು, ಅಥವಾ ಕಾನ್ಫಿಡೆನ್ಷಿಯಾಲಿಟಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಇದೇ ಥರ ಬೇರೆ ಬೇರೆ ಕಾಮನ್ ಬ್ಯಾರಿಯರ್ಸ್ ಏನಿರ್ಬೋದು ಅಂತ. ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆ ಅಂತಂದರೆ ತುಂಬ ಜನ ಯುನೋ ತಲೆನೋವಿದ್ರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅಥವಾ ಏನಾದರೂ ಶುಗರ್ಸ್ ಏರುಪೇರು ಆಗ್ತಿದ್ರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಫಾರ್ ಫಿಸಿಕಲ್ ಸಿಮ್ಟಮ್ಸ್ಗೆ ಡಾಕ್ಟ್ರ್ ಹತ್ರ ಹೋಗೋದು ತುಂಬ ಸಹಜ. ಅದನ್ನು ಅಂತ ನಾರ್ಮಲೈಸ್ ಆಗೋಗಿದೆ, ಯಾರೂ ಹಿಂದೆ ಮುಂದೆ ನೋಡಲ್ಲ. ಬಟ್ ಮಾನಸಿಕ ಅನಾರೋಗ್ಯ ಇರುವಾಗ, ಇವಾಗ ಆಂಗ್ಸೈಟಿ, ಆತಂಕ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಅಥವಾ ನಿದ್ದೆ ಸರಿಗೆ ಬರ್ತಿಲ್ಲ ಅಂದಾಗ ಯಾರೂ ನಾನು ಹೆಲ್ಪ್ ತೊಗೋಬೇಕು ಅಂತ ಯೋಚನೆನೇ ಮಾಡಲ್ಲ, ಸಪೋರ್ಟ್ ತೊಗೊಳಕ್ಕೆ ಅದು ಮುಂದೆ ಬರಲ್ಲ. ಅಂದರೆ ಅದೇ ಸೀರಿಯಸ್ ಏನಲ್ಲ ಅಂತ ಇಗ್ನೋರು ಮಾಡ್ಬೋದು. ಅಥವಾ ಇದನ್ನು ಯಾರು ಎಂಥ ಡಾಕ್ಟ್ರ್ ಹತ್ರ ನಾನು ತೊಗೊಂಡು ಹೋಗಲಿ ಅಂತ ಅದ್ರ ಬಗ್ಗೆ ಒಂಥರ ಅರಿವು ಇಲ್ಲದೆ ಇರುತ್ತೆ. ಪ್ಲಸ್ ಒಂಥರ ಟ್ಯಾಬು ಕೂಡ ಹೌದು. ನನಗೆ ಡಿಪ್ರೆಷನ್ ಇದೆ ಅಂತ ಹೇಳ್ಕೊಳ್ಳೋದು ಕೂಡ ತುಂಬ ಜನಕ್ಕೆ ಅದು ಟ್ಯಾಬು. ಸೊ ಅದರಿಂದ ಒಂಥರ ಶೇಮ್ ಇರುತ್ತೆ, ಅಥವಾ ಗಿಲ್ಟ್ ಇರುತ್ತೆ. ಹಾಗಾಗಿ ಅವ್ರ ಪಾಡಿಗೆ ಅದನ್ನು ಸೀಕ್ರೆಟಾಗಿ ಇಟ್ಕೊಂಡಿರ್ತಾರೆ. ಸೊ ಒಂದು ಹೀಲರ್ ಹತ್ರ ಓಪನ್ ಅಪ್ ಆಗಬೇಕು ಅಂತಂದರೆ ಇನ್ನೊಂದು ಬ್ಯಾರಿಯರ್ ಏನು ಅಂತಂದರೆ, ನಾನಿದು ಇವ್ರಿಗೆ ಹೇಳ್ತಾ ಇದ್ದೀನಿ, ಇವರು ನನ್ನ ಗುಟ್ಟನ್ನು ರಟ್ ಮಾಡಿಬಿಟ್ರೆ ಆವಾಗ ನನ್ನ ಸಮಾಜದಲ್ಲಿ ನನ್ನ ಸ್ಟೇಟಸ್ಗೆ ಏನಾಗುತ್ತೆ ಅಂತ ಆ ಪ್ರಶ್ನೆನೂ ಇರುತ್ತೆ. ಬಟ್ ಹೀಲಿಂಗ್ ಪ್ರೊಫೆಷನಲ್ಲಿ ಮೇನ್ ಇರೋದೇ ಕಾನ್ಫಿಡೆನ್ಷಿಯಾಲಿಟಿ. ಆ ರೂಮಲ್ಲಿ ಏನು ನಡೆದಿದೆ ಅಂತ ಅನ್ನೋದು ಆ ರೂಮಿಂದ ಆಚೆ ಹೋಗಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಫಸ್ಟಲ್ಲೇ. ಓನ್ಲಿ ಇನ್ ಸರ್ಟನ್ ಎಕ್ಸ್ಟ್ರೀಮ್ ಕೇಸಸ್ ವಿ ಹ್ಯಾವ್ ಟು ಇನ್ಫಾರ್ಮ್ ದ ಫ್ಯಾಮಿಲಿ. ಅದು ಬಿಟ್ಟರೆ ವಿ ಟೆಲ್ ದೆಮ್ ದಟ್ ದಿಸ್ ಇಸ್ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಇಟ್ಸ್ ಅ ಸೇಫ್ ಸ್ಪೇಸ್ ಅಂತ. ಸೇಫ್ ಸ್ಪೇಸ್ ಅಂತ ಅಂದರೆ ಏನರ್ಥ, ನಾವು ಅವ್ರನ್ನ ವಿ ಶುಡ್ ಬಿ ಜಡ್ಜಿಂಗ್ ದೆಮ್. ನೀವು ಯಾಕೆ ಇಷ್ಟಕ್ಕೆಲ್ಲ ಇಷ್ಟು ದೊಡ್ಡ ಯೋಚನೆ ಮಾಡ್ತೀರಾ ಅನ್ನೋದು, ಅದು ದಟ್ ಈಸ್ ಅ ಜಡ್ಜ್ಮೆಂಟ್. ಒಬ್ಬರಿಗೆ ಅದು ಒಂದು ಸಣ್ಣ ವಿಷಯ ಅಂತ ಅನಿಸ್ಬೋದು, ಇನ್ನೊಬ್ಬರಿಗೆ ದಟ್ ಈಸ್ ಅ ವೆರಿ ಬಿಗ್ ಡೀಲ್. ಅದರಿಂದ ತಾನೇ ಅವರು ಈ ಸ್ಥಿತಿಯಲ್ಲಿರೋದು. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದರ್ ಬಿಲೀಫ್ ಸಿಸ್ಟಮ್, ರೈಟ್? ಸೊ ಹಾಗಾಗಿ ಜಡ್ಜ್ಮೆಂಟ್ ಅಂತ ಇರಬಾರ್ದು, ಸೇಫ್ಟಿ ಇರಬೇಕು. ಪ್ಲಸ್ ದೆ ಮಸ್ಟ್ ಬಿ ಅ ಸ್ಪೇಸ್ ಫಾರ್ ದೆಮ್ ಟು ವೆಂಟ್. ಅಂದರೆ ಅವ್ರಿಗೆ ಏನೇನು ಅಳು ಇರ್ಬೋದು, ಕೋಪ ಇರ್ಬೋದು, ಭಯ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಫ್ರೀಯಾಗಿ ಮಾತಾಡೋ ಒಂದು ಸ್ಪೇಸ್ ಇರಬೇಕು. ಸೊ ಹಾಗಿದ್ರೆ ಮಾತ್ರ ಅವರು ಓಪನ್ ಅಪ್ ಆಗ್ತಾರೆ. ಬಟ್ ಆ ಮೊದಲನೇ ಸ್ಟೆಪ್ ಏನಿದೆಯಲ್ಲ, ಒಂದು ಹೀಲರ್ ಹತ್ರ ಬಂದು ಮಾತಾಡೋದು, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಬಿಕಾಸ್ ಅದರಲ್ಲೇ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಆ ಛಲ ಇದೆಯಾ ಇಲ್ವಾ ಅಂತ ಹೇಳಿ, ಆ ವಿಲ್ ಪವರ್ ಇದೆಯಾ ಇಲ್ವಾ ಅಂತ ಹೇಳಿ ಟು ಗೆಟ್ ಬೆಟರ್.
ಬೇರೆಯವರು ತಂದು ಫೋರ್ಸ್ ಮಾಡಿ ಹೀಲಿಂಗ್ ಮಾಡಿಸ್ಕೊ ಅಂತಂದರೆ ಅದು ಅಷ್ಟು ವರ್ಕ್ ಆಗಲಿಕ್ಕಿಲ್ಲ, ಬಿಕಾಸ್ ದೇ ಆರ್ ನಾಟ್ ರೆಡಿ ಫಾರ್ ಇಟ್. ಸೊ ಫ್ರೀ ವಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಾರ್ ಹೀಲಿಂಗ್. ಅಂದರೆ ನಂದು ಪರ್ಮಿಷನ್ ಇರಬೇಕು, ನಾನು ಒಳ್ಳೆ ನಾನು ಟ್ರೀಟ್ಮೆಂಟ್ ತೊಗೋಬೇಕು, ನಾನು ವಾಸಿ ಆಗಬೇಕು ಅಂತಂದಕ್ಕೆ ನನ್ನ ಪರ್ಮಿಷನ್ ನಾನು ಕೊಡಲೇಬೇಕು. ಫಸ್ಟ್ ಆಫ್ ಆಲ್ ಕನ್ಸೆಂಟ್ ಅಂತ ಇರಬೇಕು, ರೈಟ್? ಸೊ ಇದೆಲ್ಲ ಬ್ಯಾರಿಯರ್ಸು, ಬಟ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಇಫ್ ಯಾರಾದರೂ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಇದ್ದರೆ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್. ನೀವು ಆವಾಗಲೇ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳಿದ್ರಿ. ಆ್ಯಕ್ಚುಲಿ ನನ್ನ ಮೈಂಡ್ಗೆ ಅದೇ ಕ್ವಶನ್ ಬರ್ತಾಯಿತ್ತು. ಸೊ ಫ್ಯಾಮಿಲಿ ಸಪೋರ್ಟ್ ಅಥವಾ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಅಂತ? ಅಗೇನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂತಂದರೆ ಫ್ಯಾಮಿಲೀಸ್ ಆರ್ ಕ್ಲೋಸೆಸ್ಟ್ ರಿಲೇಷನ್ಶಿಪ್ ಅಲ್ವಾ? ಇಟ್ಸ್ ಅ ವೆರಿ ಟ್ರಸ್ಟ್ ಬೇಸ್ಡ್ ರಿಲೇಷನ್ಶಿಪ್. ನಾವು ಬೇರೆಯವ್ರಿಗೆ ಹೇಳ್ಕೊಳ್ಳೋ ಮುಂಚೆ ನಾವು ಯೂಶಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಕೊಳ್ತೀವಿ. ಸೊ ಹಾಗಾಗಿ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಟ್ರೀಟ್ಮೆಂಟ್ಗೆ ತುಂಬ ಸುಲಭ ಆಗುತ್ತೆ. ಯಾಕಂದರೆ ಈವನ್ ಲಾಜಿಸ್ಟಿಕಲಿ ಅವ್ರು ಏನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರೀಟ್ಮೆಂಟ್ಗೆ ಬರಬೇಕು ಅಂತಂತಿದ್ರೆ ಬೇರೆಯವ್ರ ಜೊತೆ ಇದ್ದರೆ ಒಂದು ಸ್ಟ್ರೆಂತ್ ಅಂತ ಬರುತ್ತೆ. ಇನ್ನೊಂದು ಅವ್ರ ಬಗ್ಗೆ ಬೇರೆಯವ್ರಿಗೆ ಅಂತ ಪ್ರೀತಿ ವಿಶ್ವಾಸ ಇದೆ, ಒಂದು ಕಾಳಜಿ ಇದೆ ಅಂತಲೂ ಆ ಕ್ಲೈಂಟಿಗೆ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಲೈಕ್ ಹುಷಾರಿಲ್ವಾ ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟೋಗ್ತೀನಿ ಅಥವಾ ನೀನು ಹೊಟ್ಟೋಗು ನಾನು ದುಡ್ಡು ಕೊಡ್ತೀನಿ. ದಟ್ ಈಸ್ ನಾಟ್ ಸಪೋರ್ಟ್. ದ ರಿಯಲ್ ಸಪೋರ್ಟ್ ಇಸ್ ಎಮೋಷ್ನಲ್ ಸಪೋರ್ಟ್. ಯಾಕಂದರೆ ಹೀಲಿಂಗ್ ಅನ್ನೋದು ಇಟ್ಸ್ ಅ ವೆರಿ ಅಪ್ ಆ್ಯಂಡ್ ಡೌನ್ ಜರ್ನಿ. ಇಟ್ಸ್ ನಾಟ್ ಲೀನಿಯರ್ ಅಂತಂದರೆ ಇಟ್ ಕೀಪ್ಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್. ಅದು ಲೀನಿಯರ್ ಅಲ್ಲ, ಅದು ಏರುಪೇರು ಇದ್ದೇ ಇರುತ್ತೆ ಆ ಎಕ್ಸ್ಪೀರಿಯನ್ಸಲ್ಲಿ. ಫಸ್ಟ್ ಹೀಲಿಂಗ್ ಸೆಷನ್ ಆದಮೇಲೆ ತುಂಬ ಭಾವುಕರಾಗ್ತಾರೆ, ಅಳು ಬರುತ್ತೆ, ಹಳೇದೆಲ್ಲ ಜ್ಞಾಪಿಸ್ಕೊತಾರೆ. ಸೊ ಇಟ್ಸ್ ಕಾಲ್ಡ್ ಅ ಹೀಲಿಂಗ್ ಕ್ರೈಸಿಸ್. ಅಂಥ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಇದ್ದರೆ, ಸೊ ಈವನ್ ಆಫ್ಟರ್ ದ ಟ್ರೀಟ್ಮೆಂಟ್ ಆ ಸೆಷನ್ ಆದ ನಂತರ ಅವ್ರ ಮನೆಗೆ ಹೋದಾಗ ಅಟ್ಲೀಸ್ಟ್ ದೆಲ್ ಬಿ ಅ ಸೇಫ್ ಸ್ಪೇಸ್. ಇಟ್ಸ್ ಓಕೆ, ನಾವಿದ್ದೀವಿ, ನೀವು ಭಯ ಪಡ್ಕೊಳ್ಬೇಡಿ, ನೀವು ಒಬ್ಬರೇ ಅಲ್ಲ ಅಂತ ಅದೊಂದು ವಿಶ್ವಾಸ ಅವ್ರಿಗೆ ಬರುತ್ತೆ. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಮಕ್ಕಳನ್ನ ನಾವು ಹೀಲಿಂಗ್ ಕರ್ಕೊಂಡು ಬರೋ ಮುಂಚೆ ಪೇರೆಂಟ್ಸ್ದು ಕನ್ಸೆಂಟ್ ಇರಲೇಬೇಕು. ಸೊ ಹಾಗಾಗಿ ದಟ್ ಈಸ್ ದ ರೋಲ್ ಆಫ್ ದ ಫ್ಯಾಮಿಲಿ, ಐ ವುಡ್ ಸೇ. ನಿಮ್ಮ ಈ ಎಕ್ಸ್ಪೀರಿಯನ್ಸಲ್ಲಿ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಯಾರಾದರೂ ಇದ್ದರೆ ಶೇರ್ ಮಾಡ್ಕೊಳಕ್ಕಾಗತ್ತಾ? ಸೊ ಹೆಚ್ಚಾಗಿ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ ಅಗೇನ್. ಬಟ್ ಬ್ರಾಡಾಗಿ ಹೇಳಬೇಕು ಅಂತಂದರೆ ಒಂದು ಎಕ್ಸ್ಟ್ರೀಮ್ ಕೇಸ್ ಇತ್ತು. ಅಂದರೆ ಈ ಪರ್ಸನ್ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರೋ, ತುಂಬ ಒತ್ತಡದ ಕೆಲಸ ಅದು. ಆ್ಯಂಡ್ ಅವ್ರಿಗೆ ಯಾವ ಸ್ಥಿತಿಗೆ ಬಂದಿದ್ರು ಅಂತಂದರೆ ಬೆಡ್ ರಿಡನ್ ಆಗೋಗಿದ್ರು ಫಾರ್ ಫ್ಯೂ ವೀಕ್ಸ್ ಆ್ಯಂಡ್ ಮಂತ್ಸ್. ಸೊ ಅವ್ನ ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೇನು ಡಾಕ್ಟರ್ಸ್ಗೆಲ್ಲ ತೋರಿಸಿದ್ರು, ಸೊ ಸ್ಪೈನ್ ಸರ್ಜರಿ ಮಾಡಲೇಬೇಕು ಅಂತ ಬಂದ್ಬಿಟ್ಟಿತ್ತು. ಬಟ್ ಇವ್ರಿಗೆ ಒಂಥರ ನಂಗೆ ಸರ್ಜರಿ ಬದಲು ಇನ್ನೇನಾದರೂ ಆಪ್ಷನ್ ಇದೆಯಾ, ಲೆಟ್ ಮೀ ಟ್ರೈ ಅಂತ ಹೇಳಿಬಿಟ್ಟು, ಬೇಕಾದ್ರೆ ಸರ್ಜರಿಯಲ್ಲೂ ದೇ ವರ್ ನಾಟ್ ಗ್ಯಾರಂಟಿಂಗ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಆರ್ ರಿಲೀಫ್ ಆರ್ ರಿಸಲ್ಟ್ಸ್. ಸೊ ಹಾಗಾಗಿ ಒಂದು ಹೀಲಿಂಗ್ ಸೆಷನ್ ತೊಗೊಂಡ್ರು. ಆಲ್ರೆಡಿ ನನ್ನ ಜೊತೆ ಅವ್ರದ್ದು ಮುಂಚೆ ಒಂದು ಹಿಸ್ಟ್ರಿ ಇತ್ತು. ಅದ್ರ ಮುಂಚೆ ಐ ಹ್ಯಾಡ್ ಟ್ರೀಟೆಡ್ ದೆಮ್ ಫಾರ್ ಅದರ್ ಥಿಂಗ್ಸ್. ಸೊ ಅದೊಂದು ಟ್ರಸ್ಟ್ ಇತ್ತು, ಆ ರಿಲೇಷನ್ಶಿಪ್ ಇತ್ತು. ಸೊ ಒಂದೇ ಒಂದು ಗಂಟೆ ಹೀಲಿಂಗ್ ಸೆಷನ್ ನಡೀತು. ನೆಕ್ಸ್ಟ್ ಡೇ ದೇ ವರ್ ಏಬಲ್ ಟು ಸಿಟ್. ಆ್ಯಂಡ್ ಅಲ್ಲಿ ತನಕ ಕೂರಕ್ಕೂ ಆಗ್ತಿರ್ಲಿಲ್ಲ. ಯಾ. ಸೊ ಅದೇ ರಾತ್ರಿ ಅವ್ರದ್ದು ನೋವು ಫುಲ್ ಕಡಿಮೆ ಆಗೋಗಿತ್ತು. ಬಟ್ ಅವ್ರು ನನಗೆ ಹೇಳಲಿಲ್ಲ, ಯಾಕೆ ಅಂತಂದರೆ ನಾನು ಟ್ರೈ ಮಾಡಿ ನೋಡೋಣ, ಇದೇನು ಪ್ಲಸಿಬೋ ಎಫೆಕ್ಟ್ ಅಲ್ಲ ತಾನೆ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಅವ್ರು ಕೂರಕ್ಕಾಯ್ತು. ಆ್ಯಂಡ್ ಶಿ ಡಿಂಟ್ ಹ್ಯಾವ್ ಟು ಟೇಕ್ ದ ಪೇನ್ ರಿಲೀಫ್ ಮೆಡಿಸಿನ್ ಆಲ್ಸೋ. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡ್ತಾ ಬಂದರು. ಸ್ಟೆರಾಯ್ಡ್ಸ್ ಏನು ತೊಗೊಳ್ತಿದ್ರು ಅದನ್ನು ಕಡಿಮೆ ಮಾಡ್ತಾ ಬಂದರು. ಇದುವರೆಗೂ ಅವ್ರ ಸರ್ಜರಿಗೆ ಹೋಗಬೇಕಾಗಿಲ್ಲ. ದಿಸ್ ಇಸ್ ಬೀನ್ ಮೋರ್ ದೆನ್ ಅ ಇಯರ್ ನೌ. ಸೊ ಅಫ್ಕೋರ್ಸ್ ಸ್ವಲ್ಪ ಪೇಯ್ನ್ ಇದೆ ಅಂತೆ, ಬ್ಯಾಕ್ ಪೇಯ್ನ್ ಅವಾಗ ಬಂದು ಹೋಗುತ್ತೆ. ಬಟ್ ಈ ಥರ ಇಟ್ಸ್ ನಾಟ್ ಸೋ ಡೆಬಿಲಿಟೇಟಿಂಗ್ ಫಾರ್ ದೆಮ್. ಅಂದರೆ ಅಷ್ಟು ಬೆಡ್ ರಿಡನ್ ಆಗೋಷ್ಟು ಲೆವೆಲ್ಗಿಲ್ಲ. ಬಟ್ ದ್ಯಾಟ್ ವಾಸ್ ಒನ್ ಸಕ್ಸಸ್ ಸ್ಟೋರಿ ಐ ರಿಮೆಂಬರ್. ಇನ್ನೊಂದು ಹಲವಾರು ಕೇಸಸಲ್ಲಿ ಇವಾಗ ಮಕ್ಕಳಿಗೆ ಜ್ವರ ಬಂದಿರುತ್ತೆ, 3 ದಿನ ಆದರೂ ಅದು ಕಡಿಮೆ ಆಗಿರಲ್ಲ, 1 ವಾರ ಆದರೂ ಕಡಿಮೆ ಆಗಿರಲ್ಲ. ಅದಕ್ಕೆ ಅವಾಗ ಅಂಥ ಟೈಮಲ್ಲಿ ಪೇರೆಂಟ್ಸ್ ಹೇಳ್ತಾರೆ ಹೀಲಿಂಗ್ ಕಳಿಸಿ ಅಂತ ಹೇಳಿ. ಸೊ ಅದೊಂದು ಹೀಲಿಂಗ್ ಸೆಷನ್ ಆದ ನಂತರ
ವೆರಿ ನೆಕ್ಸ್ಟ್ ಡೇ ಮಕ್ಕಳು ಒಂಥರ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್, ಅವ್ರ ಅಪಿಟೇಟ್ ಬಂದ್ಬಿಟ್ಟಿರುತ್ತೆ, ಚುರುಕಾಗಿ ಓಡಾಡ್ತಿರ್ತಾರೆ, ಆ ಎನರ್ಜಿ ಲೆವೆಲ್ ಬಂದ್ಬಿಟ್ಟಿರುತ್ತೆ. ಇದಂತೂ ಹಲವಾರು ಸಲ ನೋಡ್ಬಿಟ್ಟಿದ್ದೀನಿ. ಮತ್ತು ಸಾಕು ಪ್ರಾಣಿಗಳಲ್ಲೂ ಅಷ್ಟೇ. ನಂಗೆ ಇದೆಲ್ಲ ತುಂಬ ಇಷ್ಟ. ಯಾಕೆ ಅಂತಂದರೆ ಸಾಕು ಪ್ರಾಣಿಗಳು, ಮಕ್ಕಳು, ಅವರಲ್ಲಿ ಅದೊಂದು ಬಿಲೀಫ್ ಅನ್ನೋದು ಇರಲ್ಲ ನೋಡಿ, ಲೈಕ್ ದಟ್ ರೆಸಿಸ್ಟೆನ್ಸ್ ಇರಲ್ಲ. ಸೊ ಅಂಥದ್ರಲ್ಲಿ ರಿಸಲ್ಟ್ಸ್ ತುಂಬ ಬೇಗನೆ ಸಿಕ್ಬಿಡುತ್ತೆ ನನಗೆ. ಸೊ ಇನ್ನೊಂದು ಇನ್ಸಿಡೆಂಟ್ ಏನು ಅಂತಂದರೆ, ಒಂದು ಗೇಟೆಡ್ ಕಮ್ಯುನಿಟಿ ಇತ್ತು. ಆ ಗೇಟೆಡ್ ಕಮ್ಯುನಿಟಿಯಲ್ಲಿ ಬೀದಿ ನಾಯಿಗಳಿತ್ತು. ಒಂದು ನಾಯಿನ ಬೇರೆ ನಾಯಿಗಳು ಅಟ್ಯಾಕ್ ಮಾಡಿದ್ರು. ಇದು ಒಂದು ಹೆಣ್ಣಾಯಿ. ಅದು ಆತಂಕದಲ್ಲಿ ಬಂದು ನನ್ನ ಕ್ಲೈಂಟ್ ಮನೆಯೊಳಗೆ ಒಂದು ಬಾತ್ರೂಮಲ್ಲಿ ಸೇರ್ಬಿಟ್ಟಿತ್ತು. ಫಾರ್ 24 hours ಅದು ಮೂವೇ ಮಾಡಿಲ್ಲ, ನೀರು ಕುಡಿತಾ ಇಲ್ಲ, ಆಚೆ ಬರ್ತಾ ಇಲ್ಲ. ಸೊ ಅವಳಿಗೂ ಗೊತ್ತಿಲ್ಲ ಅದು ಏನು ಮಾಡೋದು ಈ ನಾಯಿ ಜೊತೆ, ಬಿಕಾಸ್ ಅವಳ ಹತ್ರ ಯಾವುದು ತಂದೆ ಆದ ಪೆಟ್ ಅಂತ ಯಾರೂ ಇರಲಿಲ್ಲ. ಸೊ ನಾಯಿನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಆ ಹೀಲಿಂಗ್ ನಡೀತು ಒಂದು 10-15 ನಿಮಿಷ. ನಾನು ಹೀಲಿಂಗ್ ಕೊಟ್ಟೆ. ನಾನು ಅಲ್ಲೇ ಇದ್ದೆ ಆ ಟೈಮಲ್ಲಿ. ವಿತಿನ್ ಒಂದು 15 ನಿಮಿಷದೊಳಗೆ ಆ ನಾಯಿ ಆರಾಮಕ್ಕೆ ಆಚೆ ಹೋಯಿತು, ತನ್ನ ಕೆಲ್ಸಗಳೆಲ್ಲ ಮಾಡ್ಕೊಳ್ತು, ಬಂತು, ನೀರು ಕುಡಿತು. ಆಮೇಲೆ ಇನ್ನೊಂದು ಹಾಲೋ ಬ್ರೆಡ್ ಏನೋ ಇಟ್ಟಿದ್ಲು, ಅದನ್ನು ತಿಂತು, ವಾಪಸ್ ಹೊಟ್ಟೋಯ್ತು ತನ್ನ ಪಾಡಿಗೆ ತಾನು. ಸೊ ಇದು ನಾನು ಕಣ್ಣಾರೆ ಕಂಡಿದ್ದು ಇನ್ಸಿಡೆಂಟ್ ನಾನು ಹೇಳ್ತಾ ಇರೋದು. ಈ ಥರ ಹಲವಾರು ಇನ್ಸಿಡೆಂಟ್ಸ್ ಇದೆ, ಹೀಲಿಂಗ್ ಎಕ್ಸ್ಪೀರಿಯನ್ಸಸ್. ನಮಗೆಲ್ಲ ಇದನ್ನು ಕೇಳ್ತಾ ಇದ್ರೆ ಮಿರಾಕಲ್ ಅನಿಸುತ್ತೆ. ಅದೇ ಇರ್ಬೋದು. ಅದು ಬೇರೆಯವ್ರನ್ನ ಹೀಲಿಂಗ್ ಮಾಡುವಾಗ ನಿಮಗೆ ಯಾವಾಗದು ಎಫೆಕ್ಟ್ ಆಗಿದೆಯಾ ಅವರಿಂದ? ನನಗೆ ಅಷ್ಟೊಂದು ಯಾವುದು ನೆನಪಿಗೆ ಬರಲ್ಲ. ಯಾಕಂದರೆ ನಂದು ಬಿಲೀಫ್ ಸಿಸ್ಟಮ್ ಏನು ಅಂತಂದರೆ, ನನ್ನ ಎನರ್ಜಿ ಲೆವೆಲ್ ಜಾಸ್ತಿ ಆಗಿದ್ದರೆ, ನನ್ನ ಕೆಲಸ, ನನ್ನ ಇನ್ನರ್ ವರ್ಕ್ ನಾನು ಮಾಡ್ತಾ ಇದ್ದರೆ, ಒನ್ಸ್ ಮೈ ವೈಬ್ರೇಷನ್ಸ್ ಆರ್ ಹೈ, ಆವಾಗ ಬೇರೆಯವರಿಂದ ನನಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ನನ್ನ ಎನರ್ಜಿ ಇವಾಗ ನನಗೆ ಹುಷಾರು ತಪ್ಪಿದ್ದು ಅಥವಾ ನನಗೇನಾದರೂ ತೊಂದರೆಗಳಿತ್ತು ಅಂಥ ಟೈಮಲ್ಲಿ ನಾನು ಹೀಲಿಂಗ್ ತೊಗೊಳಕ್ಕೆ ಹೋಗಲ್ಲ, ಬೇರೆಯವ್ರಿಗೆ ಹೀಲಿಂಗ್ ಮಾಡೋಕ್ಕೆ ಹೋಗಲ್ಲ. ದ್ಯಾಟ್ ಇಸ್ ಟು ಪ್ರೊಟೆಕ್ಟ್ ಮೈ ಓನ್ ಎನರ್ಜಿ. ಸೊ ಹಾಗಾಗಿ ಇದುವರೆಗೂ ಅಂಥ ಮೇಜರಾಗಿ ನನಗೆ ಏನೋ ಜ್ಞಾಪಕ ಬರ್ತಿಲ್ಲ. ಪ್ಲಸ್ ಇನ್ನೊಂದು ನನಗೆ ಒಂದು ಮೆಟಫರ್ ಏನು ಬರುತ್ತೆ ಅಂತಂದರೆ, ಒಂದು ಆ್ಯಸ್ ಅ ಹೀಲರ್ ಐ ಥಿಂಕ್ ಆಫ್ ಮೈಸೆಲ್ಫ್ ಲೈಕ್ ಅ ಟ್ಯಾಪ್, ಒಂದು ನಲ್ಲಿ ಥರ. ಐ ಆಮ್ ಜಸ್ಟ್ ಅ ಚಾನಲ್. ನೀರು ಬರ್ತಿರೋದು ಅಥವಾ ಎನರ್ಜಿ ಬರ್ತಿರೋದು ಬೇರೆ ಕಡೆಯಿಂದ, ಒಂದು ಹೈಯರ್ ಫೋರ್ಸಿಂದ ಬರ್ತಾ ಇರೋದು, ಕಾಸ್ಮಿಕ್ ಲೆವೆಲಿಂದ ಬರ್ತಾ ಇರೋದು. ಆ್ಯಂಡ್ ಇಟ್ ಇಸ್ ಕಮಿಂಗ್ ಥ್ರೂ ಮೀ. ಐ ಆಮ್ ಜಸ್ಟ್ ಬೀಯಿಂಗ್ ಅ ಟ್ಯಾಪ್, ಅನ್ ಎಂಟಿ ಟ್ಯಾಪ್. ಸೊ ನನ್ನಿಂದ ಬೇರೆಯವ್ರಿಗೆ ಆ ಹೀಲಿಂಗ್ ಹೋಗ್ತಾ ಇದೆ. ಸೊ ಟ್ಯಾಪ್ಗೆ ಏನು ಎಫೆಕ್ಟ್ ಆಗುತ್ತೆ, ಅವ್ರಿಗೇನೇ ರೋಗಗಳಿದ್ರು ಅಥವಾ ಬ್ಲಾಕೇಜಸ್ ಇದ್ರು, ಇಟ್ ವೋಂಟ್ ಕಮ್ ಇನ್ ದ ರಿವರ್ಸ್ ಡೈರೆಕ್ಷನ್ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ಇದುವರೆಗೂ ಆ ಥರ ಏನು ಮೇಜರ್ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ ನನಗೆ. ಸೊ ನೀವು ಸೋರ್ಸ್ ಅಲ್ಲ, ಮೀಡಿಯಂ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಮೋಸ್ಟ್ಲಿ ಆಡಿಯನ್ಸ್ಗೂ ಇರ್ಬೋದು. ಒಬ್ಬ ಹೀಲರ್ನ ಸೆಲೆಕ್ಟ್ ಮಾಡೋದಕ್ಕೆ ಏನು ಕ್ರೈಟೀರಿಯಾ? $1 million ಕ್ವೆಶ್ಚನ್ ಅಂತ ಹೇಳ್ಬೋದು. ಬಟ್ ನನ್ನ ಪ್ರಕಾರ, ನಾನು ತುಂಬ ಜನ ಹೀಲರ್ಸ್ ಹತ್ರ ನಾನು ಹೋಗಿದ್ದೀನಿ. ಬಿಕಾಸ್ ನನ್ನ ಹೀಲಿಂಗ್ ಜರ್ನಿಗೆ ನಾನು ತುಂಬ ಟ್ರೈ ಮಾಡಿದ್ದೀನಿ. ಒಂದು ಏನು ಅಂತಂದರೆ, ಯಾವುದೇ ಹೀಲರ್ ಆಗಿದ್ರು ಅವರಲ್ಲಿ ಒಂದು ಕಾಮ್ನೆಸ್ ಇರಬೇಕು, ಕಂಪ್ಯಾಷನ್ ಇರಬೇಕು, ಕರುಣೆ ಇರಬೇಕು, ಮತ್ತು ಒಂದು ಪಾಸಿಟಿವಿಟಿ ಇರಬೇಕು ಅಲ್ವಾ. ಅವರೇ ನಿಮಗೆ ಭಯ ಪಡಿಸ್ಬಿಟ್ರೆ ಅದೇ ಲಾಸ್ಟ್ ಸೆಷನ್ ಆಗ್ಬಿಡುತ್ತೆ. ಯಾ, ಅದು ಒಂಥರ ಇಟ್ಸ್ ಫಿಯರ್ ಬೇಸ್ಡ್, ಆ್ಯಂಡ್ ಇಟ್ಸ್ ಮೋರ್ ಫಿಯರ್ ಬೇಸ್ಡ್ ಕಂಟ್ರೋಲ್. ದಟ್ಸ್ ನಾಟ್ ರಿಯಲ್ ಹೀಲಿಂಗ್. ರಿಯಲ್ ಹೀಲಿಂಗ್ ಆಗೋದು ವೆನ್ ಯು ಮೂವ್ ಫ್ರಮ್ ಫಿಯರ್, ಅವೇ ಫ್ರಮ್ ಫಿಯರ್ into faith, a faith in a higher power, like there is someone protecting me, I'm not alone, the universe will take care of me. Intha feelings ke karಕೊಂಡು ಹೋಗೋದೇ healing journey. So in a way that's spirituality, ಹಾಗಾದ್ರೆ something bigger than me. Yeah. So that is very essential. ಯಾಕಂದರೆ ಫಿಯರ್ ಅನ್ನೋದು ನಾವು, ಇಟ್ಸ್ ಅನ್ ಇಂಡಿವಿಜುವಲ್, ಅಂದರೆ ನಾವು ಏನಂತಾರೆ, ಇಟ್ ಫೀಲ್ಸ್ ಲೈಕ್ ಅ ಫ್ರಾಗ್ ಇನ್ ಅ ವೆಲ್. ಲೈಕ್ ನಾನು ಒಬ್ಬಳೇ ಇರೋದು, ನನ್ನ ಲೈಫಲ್ಲಿ ಇನ್ಯಾರೂ ಇಲ್ಲ, ಐ ಹ್ಯಾವ್ ಟು ಫೈಟ್ ಫಾರ್ ಮೈ ಸೆಲ್ಫ್ ಅನ್ನೋದು ಫಿಯರು. ಬಟ್ ಇಫ್ ಐ ಟ್ರಸ್ಟ್ ಎವ್ರಿಬಡಿ, ಇಫ್ ಐ ಟ್ರಸ್ಟ್ ಇನ್ ಅ ಹೈಯರ್ ಪವರ್, ಇಫ್ ಐ ಫೀಲ್ ಸೇಫ್ ವಿತ್ ಪೀಪಲ್ ಅರೌಂಡ್ ಮೀ, ಆವಾಗ ನನಗೆ ಐಲ್ ಹ್ಯಾವ್ ಫೀಲಿಂಗ್ಸ್ ಆಫ್ ಲವ್, ಐಲ್ ಹ್ಯಾವ್ ಫೀಲಿಂಗ್ಸ್ ಆಫ್ ಜಾಯ್ ಆ್ಯಂಡ್ ಪೀಸ್. ಸೊ ದ್ಯಾಟ್ ಈಸ್ ಅ ಹೀಲಿಂಗ್ ಜರ್ನಿ.
ಸೊ ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಹೀಲರಲ್ಲಿ ಇರಬೇಕು. ಆ್ಯಂಡ್ ಆಫ್ಕೋರ್ಸ್ ಜಡ್ಜ್ಮೆಂಟ್ ಇರಬಾರ್ದು, ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು, ಮತ್ತು ಒಂಥರ ಬೂಟಾಟಿಕೆ ಕಡೆ ಕರ್ಕೊಂಡು ಹೋಗಬಾರ್ದು, ರೈಟ್? ಸೊ ಆ್ಯಂಡ್ ನಿನ್ನ ಕ್ವೆಶ್ಚನ್ಸ್ನ ಅವ್ರು ಆನ್ಸರ್ ಮಾಡೋ ಸ್ಥಿತಿಯಲ್ಲಿರಬೇಕು, ರೈಟ್? ಸೊ ಇದೆಲ್ಲ ಗುಡ್ ಕ್ವಾಲಿಟೀಸ್ ಆಫ್ ಅ ಹೀಲರ್ ಇಸ್ ವಾಟ್ ಐ ಥಿಂಕ್. ನೀವು ಆವಾಗಲೇ ಒಂದು ಕೇಸ್ ಸ್ಟಡಿ ಬಗ್ಗೆ ಹೇಳ್ತೀರಿ, ಒಬ್ಬರಿಗೆ ಸ್ಪೈನ್ ಸರ್ಜರಿ ಮಾಡಬೇಕಿತ್ತು, ಅದು ಮಾಡಿದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಅಂತ. ಸೊ ಈ ಮೆಥಡಲ್ಲಿ, ನಿಮ್ಮ ಹೀಲಿಂಗ್ ಮೆಥಡ್ಸಲ್ಲಿ ಆ ಥರ ಗ್ಯಾರಂಟಿ ಕೊಡೋಕ್ಕಾಗತ್ತಾ, ಲೈಕ್ ಹೀಲ್ ಆಗೇ ಆಗ್ತಾರೆ ಅಂತ? ವೆರಿ ಗುಡ್ ಕ್ವೆಶ್ಚನ್. ಸೊ ಇದರಲ್ಲೂ ಏನೂ ಗ್ಯಾರಂಟಿ ಇಲ್ಲ, ಬಟ್ ಈ ಕೇಸಲ್ಲಿ ಅವ್ರ ನಂಬಿಕೆ ತುಂಬ ಹೆಚ್ಚಿತ್ತು ಹೀಲಿಂಗ್ ಕಡೆ. ಪ್ಲಸ್ ಅವ್ರಿಗೆ ಸರ್ಜರಿ ಅವಾಯ್ಡ್ ಮಾಡಬೇಕು ಅನ್ನೋದು ಆ ಛಲನೂ ತುಂಬಾ ಇತ್ತು. ಸೊ ಹಾಗಾಗಿ ಇದೊಂದು ಲಾಸ್ಟ್ ಆಪ್ಷನ್ ಬಿಫೋರ್ ಐ ಗೋ ಫಾರ್ ಅ ಕನ್ಸಲ್ಟೇಷನ್ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಆ್ಯಂಡ್ ಇದರಲ್ಲಿ ಒಂಥರ ದೇವರ ಅನುಗ್ರಹ ಅಂತ ಹೇಳ್ತಾರಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ದರ್ ಕರ್ಮ ಅಲೌಸ್ ದೆಮ್ ಟು ಬಿ ಹೀಲ್ಡ್, they will be healed. But if the karma says you have to go for an operation, they'll have to go for an operation. So there is no guarantees, definitely. ವೆಸ್ಟರ್ನ್ ಮೆಡಿಸಿನಲ್ಲೂ ಗ್ಯಾರಂಟೀಸ್ ಕೊಡಲ್ಲ, ಎನರ್ಜಿ ಹೀಲಿಂಗಲ್ಲೂ ಗ್ಯಾರಂಟೀಸ್ ನಾವು ಯಾವತ್ತೂ ಆ ಥರ ಆಶ್ವಾಸನೆ ಕೊಟ್ಟು ಮಿಸ್ಲೀಡ್ ಮಾಡಬಾರ್ದು. ಬಟ್ ಅವರಲ್ಲಿ ಆ ಒಂದು ಬಿಲೀಫ್ ಬರೋ ಥರ ಮಾಡ್ತೀರಾ, ಲೈಕ್ ಹೀಲ್ ಆಗ್ಬೋದು, ಸರಿ ಹೋಗುತ್ತೆ ಅನ್ನೋ ಥರ? ಒಂದು ಆಪ್ಟಿಮಿಸಮ್ ತರಿಸ್ತೀವಿ. ಆ್ಯಂಡ್ ಹೀಲ್ ಆಗಬೇಕು ಆಗಬಾರ್ದು ಅದು ಅವ್ರಿಗೆ ಬಿಟ್ಟಿರೋದು, ರೈಟ್? ಸೊ ಅಟ್ಲೀಸ್ಟ್ ನೀವು ಪ್ರಯತ್ನ ಪಡಿ, ನಾವು ಪ್ರಯತ್ನ ಪಡ್ತೀವಿ, ಲೆಟ್ಸ್ ಸಿ ವೇರ್ ಇಟ್ ಟೇಕ್ಸ್ ಅಂತ. ಅದೊಂದು ಪಾರ್ಟ್ನರಿಂಗ್ ಇರುತ್ತಲ್ಲ, ಅದು ನಡೆಯುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಯಾ, ಇಫ್ ದರ್ ಇಸ್ ಗ್ರೇಸ್ ಇಟ್ ವಿಲ್ ವರ್ಕ್ ಆ್ಯಂಡ್ ದೇ ಕ್ಯಾನ್ ಗೆಟ್ ಬೆಟರ್. ಮೋಸ್ಟ್ಲಿ ವ್ಯೂವರ್ಸ್ ಎಷ್ಟೋ ಕ್ವೆಶ್ಚನ್ಸ್ ಆನ್ಸರ್ ಆಗಿರ್ಬೋದು, ಬಟ್ ಹಾಗೆ ಕಂಟಿನ್ಯೂ ಮಾಡೋಣ. ನೀವು ಅವಾಗಲೇ ಆರಾ ಅಂತ ಮೆನ್ಷನ್ ಮಾಡಿದ್ರಿ, ಮತ್ತು ನಾವು ಸುಮಾರು ಕಡೆ ಕೇಳಿರ್ತೀವಿ ಆರಾ ಅಂತ. ಆ್ಯಕ್ಚುಲಾಗಿ ಆರಾ ಅಂದರೆ ಏನು ಅಂತ ನಾವು ಹೇಗೆ ಅರ್ಥ ಮಾಡ್ಕೋಬೋದು? ಆರಾ ಅನ್ನೋದು ಒಂಥರ ಕಾಮನ್ ಪ್ಲೇಸ್ ಟರ್ಮ್ ಅಂತ ಹೇಳ್ಬೋದು. ಅಂದರೆ ಇವಾಗ ಪ್ರಾಣಮಯ ಕೋಶದ ಬಗ್ಗೆ ಮಾತಾಡಿದಾಗ ಎಲ್ಲ ಜೀವಜಂತುನಲ್ಲೂ ಒಂದು ಪ್ರಾಣಶಕ್ತಿ ಇದೆ ಅಂತ ಹೇಳಿದ್ವಲ್ಲ, ಸೊ ಅದು ಕೆಲವ್ರಿಗೆ ಕಂಡು ಬರುತ್ತೆ. ಅಂದರೆ ಕ್ಲೇರ್ವಾಯಿಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ಪಷ್ಟವಾಗಿ ಅವ್ರು ನಿಮ್ಮ ಎನರ್ಜಿ ಬಾಡಿನ ಕೂಡ ನೋಡ್ಬೋದು. ಸೊ ಅಂಥವ್ರಿಗೆ ನಮ್ಮ ಆರಾ ಕಂಡು ಬರುತ್ತೆ. ಇಟ್ಸ್ ಲೈಕ್ ಅ ಗ್ಲೋ ಅಂತ ಇಟ್ಕೊಳ್ಳಿ. ಕಾಮನ್ ರೆಫರೆನ್ಸ್ ಅಂತಂದರೆ ಇವಾಗ ನಮ್ಮ ಗುರುಗಳಾಗಿರ್ಬೋದು, ಅಥವಾ ಸಂತರಾಗಿರ್ಬೋದು, ಅಥವಾ ದೇವ ಫೋಟೋಲೆಲ್ಲ ಒಂದು ಗೋಲಾಕಾರದ ಬೆಳಕಿನ ಇರುತ್ತಲ್ಲ ಅವ್ರ ತಲೆ ಸುತ್ತಲೂ, ಅದು ಆರಾನೆ. ಗುರುಗಳ ಅಥವಾ ಸಂತರು ಆರಾ ಎಷ್ಟೋ ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳ್ತಾರೆ. ಸಾಧಾರಣ ವ್ಯಕ್ತಿಗಳ ಆರಾ ಬಂದು ಒಂದು 3 ಅಡಿಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಬೇಸಿಕ್ಲಿ ದ ಬಯೋ ಫೀಲ್ಡ್ ಅರೌಂಡ್ ಈಚ್ ಒನ್ ಆಫ್ ಅಸ್ ಆಸ್ ಲಾಂಗ್ ಆಸ್ ವಿ ಆರ್ ಅಲೈವ್. ಅದೊಂದು ಪ್ರಾಣಶಕ್ತಿ ಚಲನೆ ಏನಿರುತ್ತೆ ನಮ್ಮ ದೇಹದ ಸುತ್ತಲೂ, ದಟ್ಸ್ ಕಾಲ್ಡ್ ಆರಾ. ಓಕೆ, ಸೊ ಅದು ಅರೌಂಡ್ 3 feet ಇರುತ್ತೆ ಅಂತ ಹೇಳಿದ್ರಿ. ಸೊ ಅದು ಸ್ಟ್ರೆಂತ್ ಏನಾದರೂ ಅಥವಾ ಪ್ರಾಣ ಕಮ್ಮಿ ಆಗ್ತಾ ಇದೆ ಅಂದರೆ ಅದ್ರದ್ದು ಏನಾದರೂ ಇನ್ನೂ ಶ್ರಿಂಕ್ ಆಗುತ್ತಾ, ಆ ಥರ ನಿಮಗೆ ಗೊತ್ತಾಗುತ್ತಾ ಹಾಗಾದರೆ? ಅದು ಹೌದು. ಸೊ ಇದರಲ್ಲಿ ಏನಾದರೂ ಬ್ಲಾಕೇಜಸ್ ಕಂಡು ಬರುತ್ತೆ ಕೆಲವು ಸಲ, ಅಥವಾ ಅದ್ರದ್ದು ಕೆಲವು ಕಡೆ ಇಂಬ್ಯಾಲೆನ್ಸ್ ಇರುತ್ತೆ, ಕೆಲವು ಕಡೆ ಜಾಸ್ತಿ ಪ್ರಾಣಶಕ್ತಿ ಇರುತ್ತೆ, ಇನ್ನೊಂದು ಕೆಲವು ಕಡೆ ತುಂಬ ಕಡಿಮೆ ಇರುತ್ತೆ. ಸೊ ಇದನ್ನು ಡಿಟೆಕ್ಟ್ ಮಾಡೋದಕ್ಕೆ ಈ ನಡುವೆ ಆರಾ ಫೋಟೋಗ್ರಫಿ ಅಂತಲೂ ಒಂದು ವ್ಯವಸ್ಥೆ ಇದೆ. ಕಿರ್ಲಿಯನ್ ಫೋಟೋಗ್ರಫಿ ಅಂತಾರೆ, ಅಥವಾ ಗ್ಯಾಸ್ ಡಿಸ್ಚಾರ್ಜ್ ವಿಜುವಲೈಸೇಷನ್ ಅಂತಾರೆ ಹೇಳ್ತಾರೆ. ಸೊ ಈ ಇನ್ಸ್ಟ್ರೂಮೆಂಟ್ಸಿಂದ ಆರಾದು ಫೋಟೋ ಕೂಡ ಕಾಣಿಸುತ್ತೆ, ತಗೋಬೋದು, ನೀವೇ ಹೋಗಿ ನೋಡ್ಬೋದು. ಸೊ ಇದರಲ್ಲಿ ಒಂದು ಕೆಲವು ಸಲ ಇಂಬ್ಯಾಲೆನ್ಸಸ್ ಕಂಡು ಬಂದಾಗ ಅದನ್ನ ಇನ್ಫ್ಲುಯೆನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದ ವಿ ಕ್ಯಾನ್ ಇನ್ಫರ್ ದಟ್ ಮೇ ಬಿ there could be a possibility of some issues with the kidney, ಅಥವಾ ಇನ್ ಕೆಲವ್ರಿಗೆ ಡಿಪ್ರೆಷನ್ ಥರ ಸಿಂಪ್ಟಮ್ಸ್ ಇರ್ಬೋದು ಅಂತ ವಿ ಕ್ಯಾನ್ ಇನ್ಫರ್ ಬೇಸಿಸ್ ದಟ್ ಇಂಬ್ಯಾಲೆನ್ಸ್. ಓಕೆ, ಅಂದರೆ ಅದನ್ನ ವಿಜುವಲೈಸ್ ಮಾಡ್ಕೋಬೇಕು ಅಂದರೆ
ಈಗ ಬೇರೆ ಸ್ಪೆಸಿಫಿಕ್ ಆಗಿ ಒಂದು ಆರ್ಗನಲ್ಲಿ ಏನೋ ಇಶ್ಯೂ ಇದೆ ಅಂದರೆ ಅಲ್ಲಿ ನಿಮಗೆ ಅದು ಯಾವ ಥರ ಕಾಣುತ್ತೆ ಅಂತ ಅಂದರೆ ಜನರಿಗೆ ವಿಜುವಲೈಸ್ ಮಾಡ್ಕೋಬೇಕು ಅಂದರೆ ವ್ಯೂವರ್ಸ್ಗೆ. ಕೆಲವು ಸಲ ಅಲ್ಲಿ ಒಂಥರ ಬ್ಲ್ಯಾಕ್ ಹೋಲ್ ಥರ ಇರ್ಬೋದು, ಅಥವಾ ಅಲ್ಲಿದು ಕಲರ್ಸ್ ಬೇರೆ ಥರ ಇರ್ಬೋದು. ಯೂಶಲಿ ಅನ್ ಆರೋ ಫೋಟೋಗ್ರಾಫ್ ಹ್ಯಾಸ್ ಮಲ್ಟಿ ಕಲರ್ಸ್. ಅಲ್ಲಿದು ಕಲರ್ಸ್ ಬೇರೆ ಥರ ಇರಬಹುದು, ಅಥವಾ ಅದ್ರದ್ದು ಇಂಟೆನ್ಸಿಟಿ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. ಸೊ ಅದ್ರದ್ದು ವೇರಿಯೇಷನ್ಸ್ ಇರುತ್ತೆ. ಬಟ್ ಫೋಟೋಗ್ರಾಫ್ ನೋಡಿಕೊಂಡೇ ನಾವು ಇನ್ಫಾರ್ಮ್ ಮಾಡಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಕೆಲವರು ನಾವು ಹ್ಯಾಂಡ್ಸನ್ನು ಸ್ಕ್ಯಾನ್ ಮಾಡಿ ಕೂಡ, ಅಂದರೆ ದೇಹದಿಂದ ಒಂದು ಸ್ವಲ್ಪ ಒಂದು ಅಡಿ ದೂರದಲ್ಲಿ ಸ್ಕ್ಯಾನ್ ಮಾಡಿ ಕೂಡ ನಾವು ಕೆಲವು ಸಲ ಹೇಳ್ಬೋದು ಇಲ್ಲಿ ಜಾಸ್ತಿ ಇದೆ ಎನರ್ಜಿ, ಇಲ್ಲಿ ಕಡಿಮೆ ಇದೆ ಅಂತ ಹೇಳಿ ಮಾಡ್ಬೋದು. ಸೊ ನಿಮಗೆ ಅದು ಫೀಲ್ ಆಗುತ್ತೆ, ನಾಟ್ ನೆಸೆಸರಿಲಿ ವಿಜುವಲೈಸ್. Yeah. ಓಕೆ, ಆ ಫೀಲಿಂಗ್ ಮುಖಾಂತರನೂ ನಮಗೆ ತಿಳ್ಕೊಬೋದು. ಓಕೆ, ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಷ್ಟೊತ್ತು ಮನುಷ್ಯರಿಗೆ ಇರೋ ಆರ ಬಗ್ಗೆ ಮಾತಾಡ್ತಿದ್ವಿ. ಅದೇ ಥರ ನಮ್ಮ ಸುತ್ತಮುತ್ತಲು ಇರೋ ಆಬ್ಜೆಕ್ಟ್ಸ್ಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಿಗಿರ್ಬೋದು, ಅದಕ್ಕೂ ಸಹ ಆರ ಇರುತ್ತಾ? ಡೆಫಿನೆಟ್ಲಿ ಪ್ಲಾಂಟ್ಸು ಮತ್ತು ಆ್ಯನಿಮಲ್ಸ್ಗೆ ನಾವು ನಮ್ಮ ಕೈನ ಅದ್ರ ಹತ್ರ ತೊಗೊಂಡು ಹೋಗಿ ಮೇಲಿಂದ ಕೆಳಗಡೆ ಒಂಥರ ಸ್ಪರ್ಶಿಸಿದ್ರೆ ಆವಾಗ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿ ಎನರ್ಜಿ ಇದೆ, ಇಲ್ಲಿ ಕಡಿಮೆ ಇದೆ ಅಂತ ಹೇಳಿ. ಬಟ್ ಜಾಗಗಳಿಗೆ ಒಂಥರ ನಾವು ಆ ಥರ ಕೈ ಆಡ್ಸೋಕ್ಕಾಗಲ್ಲ. ಬಟ್ ಅದೊಂದು ಫೀಲಿಂಗ್ ಅಥವಾ ಅನುಭವ. ಇವಾಗ ನೀವು ಉದಾಹರಣೆಗೆ ನೀವು ಒಂದು ಮಾಲ್ಗೆ ಹೋಗಿ ಬರ್ತೀರಾ, ಒನ್ ಅವರ್ ಇನ್ ದ ಮಾಲ್, ನಿಮ್ಮ ಎನರ್ಜಿ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಖಂಡಿತ ಕಮ್ಮಿ ಅನ್ನೋದು ಯಾವಾಗಲೂ. ಅದೇ ನೀವು ಟ್ರೆಕ್ಕಿಂಗ್ ಹೋಗ್ತೀರಾ ಅಥವಾ ಯಾವುದೋ ಒಂದು ಪ್ರಕೃತಿ ಇರೋ ಆ ಜಾಗಕ್ಕೆ ಹೋಗ್ತೀರಾ, ಅವಾಗ ಹೆಂಗಾಗತ್ತೆ ನಿಮ್ದು ಎನರ್ಜಿ ಲೆವೆಲ್? ಅಷ್ಟೆಲ್ಲ ಕಷ್ಟಪಟ್ಟು ಹೋಗಿದ್ರು ಒಂಥರ ಎನರ್ಜೈಸ್ಡ್ ಫೀಲ್ ಬರುತ್ತೆ. ಅಂದರೆ ಇನ್ನೂ ಫ್ರೆಶ್ ಆಗಿದ್ದೀವಿ, ಇನ್ನೂ ಫ್ರೆಶ್ ಆದ್ವಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ದಟ್ ಶೋಸ್ ದಟ್ ಸ್ಪೇಸಸ್ ವಿಲ್ ಆಲ್ಸೋ ಎಫೆಕ್ಟ್ ಅವರ್ ಆರಾ. ಯಾಕಂದರೆ ನಾವು ವಿ ಆರ್ ಆಲ್ವೇಸ್ ಇನ್ ಕಮ್ಯುನಿಕೇಷನ್ ವಿತ್ ಈಚ್ ಅದರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಯಾವುದೋ ಒಂದು ಬೀದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಯಾರೂ ಇರಲ್ಲ. ಬಟ್ ಸಡನ್ನಾಗಿ ಯಾರಾದರೂ ಹಿಂದಿನ ನಮ್ಮನ್ನು ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅಂತ ಒಂದು ಊಹೆ ಗೊತ್ತಾಗತ್ತಲ್ವಾ? ಹೌದು, ಸೆನ್ಸ್ ಆಗುತ್ತೆ ಯಾರೋ ಇದ್ದಾರೇನೋ. ಹಾಂ. ಸೊ ನಮ್ಮ ಹಿಂದೆ ಕಣ್ಣೇನಿಲ್ಲ, ಬಟ್ ಅದೊಂದು ಸೆನ್ಸ್ ಅಥವಾ ಇಂಟ್ಯೂಷನ್, ಸಿಕ್ಸ್ ಸೆನ್ಸ್ ಇದ್ದೇ ಇರುತ್ತೆ ನಮಗೆ. ಅದು ಯಾಕೆ ಅಂದರೆ ಅವ್ರ ಆರ ಮತ್ತು ನಮ್ಮ ಆರ ಟಚ್ ಆಗಿ ನಮಗೆ ಆ ಕಮ್ಯುನಿಕೇಷನ್ ಸಿಗ್ತಾ ಇದೆ ಅಂತ ಅರ್ಥ. ಸೊ ನಮಗೆ ಆರ ಅಂತ ಇದೆ ಅಂತ ಗೊತ್ತಿಲ್ಲದೇನೆ ಅದು ನಮಗೆ ವರ್ಕ್ ಆಗ್ತಿರುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಇವಾಗ ನಮ್ಮೆಲ್ಲರ ಮನೇಲೂ ದೃಷ್ಟಿ ತೆಗೆಯೋದು ಹೇಳ್ತೀವಲ್ಲ. ಸೊ ಆಚೆ ಹೋಗಿ ಬಂದರೆ ಅಥವಾ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಖಂಡಿತ ದೃಷ್ಟಿ ತೆಗಿತಾರೆ. ಅದು ಉಪ್ಪು ಇಟ್ಕೊಂಡು ಅಥವಾ ಕೆಂಪು ಮೆಣಸಿನ್ಕಾಯಿ ಇಟ್ಕೊಂಡು ದೃಷ್ಟಿ ನಿವಾಳಿಸೋದು ಅಂತ ಹೇಳ್ತಾರೆ. ಸೊ ಅದು ಬೇಸಿಕ್ಲಿ ಏನು ಅಂತಂದರೆ, ನಮ್ಮ ಎನರ್ಜಿ ಫೀಲ್ಡಲ್ಲಿ ಬೇರೆಯವರು ಕೆಟ್ಟ ದೃಷ್ಟಿ ಆಗಿರ್ಬೋದು, ಅಥವಾ ನಾವು ಹೋಗಿದ್ದ ಜಾಗದಲ್ಲಿದ್ದ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಅಂತಲ್ಲ, ಅಥವಾ ಆ ಎನರ್ಜಿ ಏನಿರುತ್ತೋ ಅದು ನಮ್ಮನ್ನು ಎಫೆಕ್ಟ್ ಆಗಿರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋದು ದೃಷ್ಟಿ ತೆಗೆಯೋದು ಅಂತ ಹೇಳ್ತೀವಿ. ಓಕೆ, ಅಂದರೆ ಇವಾಗ ದೃಷ್ಟಿ ಆಗಿದೆ, ಈವಿಲ್ ಐ ಅಂತೆಲ್ಲ ಏನು ಹೇಳ್ತಾರೆ, ಅದು ಇದಕ್ಕೆ ರಿಲೇಟ್ ಆಗುತ್ತೆ ಅದನ್ನು? ಹೌದು, ಖಂಡಿತ. ಯಾಕಂದರೆ ಇವಾಗ ಇದು ಬರೀ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ನೀವು ಸೌತ್ ಅಮೆರಿಕಾ ಆಗಿರ್ಬೋದು ಅಥವಾ ಮೆಡಿಟ್ರೇನಿಯನ್ ರೀಜನ್, ಮಿಡ್ಲ್ ಈಸ್ಟ್, ಈ ಥರ ಬೇರೆ ಬೇರೆ ದೇಶಗಳಲ್ಲೂ ಇದೊಂದು ಬಿಲೀಫ್ ಅನ್ನೋದು ಇದೆ. ದೃಷ್ಟಿ ಆಗತ್ತೆ, ದೃಷ್ಟಿ ತಡಿಸ್ಬೇಕು ಅಂತ ಅದೊಂದು ಬಿಲೀಫ್ ಇದೆ. ಅದು ಎಷ್ಟೋ ಸಾವಿರ ವರ್ಷಗಳಿಂದ ಬರ್ತಾ ಇದೆ. ಹಂಗಂತಂದರೆ ಒಂದು ಅದರಲ್ಲಿ ಏನೋ ಇರ್ಬೋದೇನೋ, ಅದರಲ್ಲಿ ಏನೋ ಟ್ರೂತ್ ಇರ್ಬೋದೇನೋ ಅಂತ ಅನ್ಕೋಬೋದು. ಬಟ್ ಅಟ್ ದ ಕೋರ್ ಆಫ್ ಎನಿ ಈವಿಲ್ ಐ ಅಥವಾ ದೃಷ್ಟಿ ಇಸ್ ದ ಫೀಲಿಂಗ್ ಆಫ್ ಜೆಲಸಿ. ಓಕೆ, ಅಂದರೆ ಬೇರೆಯವ್ರ ಹತ್ರ ಏನೋ ಒಂದಿದೆ, ಜಾಸ್ತಿ ದುಡ್ಡು ಇರ್ಬೋದು ಅಥವಾ ಬ್ಯೂಟಿ ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು, ಅದು ನನ್ನ ಹತ್ರ ಇಲ್ವಲ್ಲ ಅನ್ನೋ ಒಂದು ಫೀಲಿಂಗಿಂದ ಆ ದೃಷ್ಟಿ ತಗಲೋದು ಅಂತ ಹೇಳ್ತೀವಿ ನಾವು. ನೀವು ಆವಾಗಲೇ ಎನರ್ಜಿ ಅಂತ ಮೆನ್ಷನ್ ಮಾಡುವಾಗ ನನಗನ್ಸಿದ್ದು, ಈ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅಂತ ಏನಾದರೂ ಇರುತ್ತಾ, ಅಥವಾ ನಿಮ್ಮ ಈ ಮೆಥಡಲ್ಲಿ ಎಲ್ಲ ಒಂದೇನಾ? ನನ್ನ ಪ್ರಕಾರ ರೇಖಿಯಲ್ಲಿ ನಾವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡೋದಿಲ್ಲ. ಬಟ್ ಡೆಫಿನೆಟ್ಲಿ ಫಿಯರ್ ಬೇಸ್ಡ್ ಎನರ್ಜಿ ಆರ್ ಲವ್ ಬೇಸ್ಡ್ ಎನರ್ಜೀಸ್,
ಆ ಥರ ಡಿಸ್ಟಿಂಕ್ಷನ್ ಮಾಡ್ತೀವಿ. ಯಾಕೆಂತಂದರೆ ಇವಾಗ ಫಿಯರ್ ಅಂತ ಇರೋದು ಯಾವಾಗ ಅಂತಂತಂದರೆ ಅದೊಂಥರ ಅಹಂಕಾರ ಜಾಸ್ತಿ ಆಗಿದ್ದಾಗ, ಅಂದರೆ ನಾನು ನಂದು ಇಷ್ಟೇ ನನ್ನ ಚೌಕಟ್ಟು, ಇದಿಷ್ಟೇ ನನ್ನ ಪ್ರಪಂಚ. ಆ್ಯಂಡ್ ದಟ್ ಸೆನ್ಸ್ ಆಫ್ ಐನೆಸ್ ಇಸ್ ರೆಡ್ಯೂಸ್ ಟು ಜಸ್ಟ್ ಅ ವೆರಿ ಲಿಟಲ್. ಸೊ ಆವಾಗ ಏನಾಗುತ್ತೆ, ಐ ಹ್ಯಾವ್ ಟು ಡಿಫೆಂಡ್ ಮೈ ಸೆಲ್ಫ್ ಅಗೇನ್ಸ್ಟ್ ದ ವರ್ಲ್ಡ್, ಐ ಹ್ಯಾವ್ ಟು ಬಿ ಸೇಫ್, ಐ ಹ್ಯಾವ್ ಟು ಪ್ರೊಟೆಕ್ಟ್, ಐ ಹ್ಯಾವ್ ಟು ಫೈಟ್ ಫಾರ್ ಮೈ ಸೆಲ್ಫ್. ಈ ಭಾವನೆಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಆ್ಯಂಗರ್ ಇರ್ಬೋದು, ಫಿಯರ್ ಇರ್ಬೋದು, ಗಿಲ್ಟ್, ಇವೆಲ್ಲ ಬರೋದು ಫಿಯರ್ ಇರುವಾಗ. ದಟ್ ಯು ಕ್ಯಾನ್ ಕಾಲ್ ಆಸ್ ನೆಗೆಟಿವ್ ಎನರ್ಜಿ. ಓಕೆ, ಬಟ್ ನೀವು ಅದನ್ನು ಯೂಸ್ ಮಾಡಿ ನಾನು ಐ ಪ್ರಿಫರ್ ಟು ಯೂಸ್ ಇಟ್ ಆಸ್ ಲೋ ಎನರ್ಜಿ ಸ್ಟೇಟ್ಸ್ ಆರ್ ಹೈ ಎನರ್ಜಿ ಸ್ಟೇಟ್ಸ್. ಹೈ ಎನರ್ಜಿ ಸ್ಟೇಟ್ಸಲ್ಲಿ ಏನಿರುತ್ತೆ, ಅದರಲ್ಲಿ ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಐ ಆಮ್ ಕನೆಕ್ಟೆಡ್ ಟು ಅದರ್ಸ್ ಅರೌಂಡ್ ಮೀ ಆಸ್ ಈಕ್ವಲ್ಸ್. I feel safe with people around me. I'm not thinking about just myself. I'm thinking about the good of all of us. From I begins illness, from we begins wellness. So the journey from I to a sense of we is healing. So ಹಾಗಾಗಿ I would prefer to call it as high energy states rather than negative and positive energy. ಓಕೆ, ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಸಿಂಪಲ್ ಟಿಪ್ಸ್ ಕೊಡೋಕ್ಕಾಗತ್ತಾ ಅಂತ? ಖಂಡಿತ. ಸೊ ಒಂದು ಪ್ರಾಕ್ಟಿಸ್ ಏನು ಅಂತಂದರೆ, ಪ್ರತಿ ದಿನ ಬೆಳಗ್ಗೆ ಯು ಕ್ಯಾನ್ ವಿಜುವಲೈಸ್ ಬಾಲ್ ಆಫ್ ವೈಟ್ ಲೈಟ್ ಅರೌಂಡ್ ಯು, ಆ್ಯಂಡ್ ದಿಸ್ ಲೈಟ್, ಈ ಬಾಲ್ ಇದ್ರದ್ದು ರೇಡಿಯಸ್ ನಮ್ಮ ಕೈ ಅಗ್ಲಕ್ಕಿಂತ ಜಾಸ್ತಿ ಇದ್ದಂಗೆ. ಸೊ ನಾನು 2 ಕೈನೂ ಸ್ಟ್ರೆಚ್ ಮಾಡಿದ್ರೆ ಈ ಬಾಲ್ ಕ್ಯಾನ್ ಬಿ ಬಿಗರ್ ದ್ಯಾನ್ ಬೋತ್ ಮೈ ಹ್ಯಾಂಡ್ಸ್ ಕಂಬೈನ್. ಸೊ ಅಷ್ಟು ದೊಡ್ಡ ಬಾಲ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಇಟ್ ಕ್ಯಾನ್ ಬಿ ವೈಟ್ ಲೈಟ್ ಆರ್ ಗೋಲ್ಡನ್ ಲೈಟ್. ಅದ್ರ ಮೇಲೆ ಯು ಕ್ಯಾನ್ ಇಮ್ಯಾಜಿನ್ ದಟ್ ಯುವರ್ ಗುರೂಸ್, ಯುವರ್ ಮಾಸ್ಟರ್ಸ್, ಅಥವಾ ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರು ಅವ್ರು ಕೂತಿರೋ ಥರ. ಸೊ ಅವ್ರ ಪ್ರೊಟೆಕ್ಷನ್ ನಿಮಗೆ ಆ ಬಾಲ್ ಮೇಲೆ ಅವ್ರು ಕೂತಂಗೆ. ಸೊ ಬಟ್ ಇದು ಒಂದು 24 hours ತನಕ ಇರುತ್ತೆ. ಸೊ ಎವ್ರಿ ಮಾರ್ನಿಂಗ್ ಯು ವಿಲ್ ಹ್ಯಾವ್ ಟು ಇಮ್ಯಾಜಿನ್ ದಿಸ್ ಬಾಲ್ ಆಫ್ ಲೈಟ್. ಇದನ್ನು ನಾವು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅವರು ಸುತ್ತಲೂ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಆರ್ ನಾವು ಇವಾಗ ಕಾರಲ್ಲಿ ಹೋಗಬೇಕು, ಬೈಕಲ್ಲಿ ಹೋಗಬೇಕು. ಸೊ ವಿ ಕ್ಯಾನ್ ಇಮ್ಯಾಜಿನ್ ದಿಸ್ ಪ್ರೊಟೆಕ್ಷನ್ ಆಫ್ ಲೈಟ್ ಅರೌಂಡ್ ಅವರ್ ಕಾರ್, ಅರೌಂಡ್ ಅವರ್ ಬೈಕ್ ಆಲ್ಸೋ. ಸೊ ಇದೊಂದು ವೇ ಆಫ್ ಪ್ರೊಟೆಕ್ಷನ್. ಮತ್ತು ಆಚೆಯಿಂದ ಹೋಗಿ ಮನೆಗೆ ಬಂದಾಗ ಕಲ್ಲುಪ್ಪಿರುತ್ತಲ್ಲ, ಅದನ್ನು ಒಂಚೂರು ನೀರಲ್ಲಿ ಹಾಕಿ ನಮ್ಮ ಕಾಲನ್ನ ಅದರಲ್ಲಿ ಸೋಪ್ ಮಾಡಿಟ್ಕೊಂಡು ಒಂದು 10 ನಿಮಿಷ ಅದನ್ನು ಮತ್ತೆ ಬಿಡೋದು. ಸೊ ಇದರಿಂದನೂ ಆ ನೆಗೆಟಿವ್ ಎನರ್ಜೀಸ್ ಏನಿರುತ್ತೋ ಅದೆಲ್ಲ ಹೋಗುತ್ತೆ ಅಂತ, ಅದೃಷ್ಟಿ ಆಗಲಿ ಅಥವಾ ಆ ಲೋ ಎನರ್ಜಿ ವೈಬ್ರೇಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ಲೋ ಎನರ್ಜಿಯಿಂದ ಹೈಯರ್ ಎನರ್ಜಿ ಕಡೆಗೆ ಎನರ್ಜಿ ಟ್ಯೂನ್ ಆಗುತ್ತೆ ಅಂತ ಹೇಳ್ಬೋದು ಆವಾಗ? ಯಾ, ಇಟ್ಸ್ ಬೇಸಿಕ್ಲಿ ಒಂಥರ ಇಟ್ ಸಕ್ಸ್ ಔಟ್ ಆಲ್ ದ ಲೋವರ್ ಎನರ್ಜೀಸ್. ಒಂಥರ ಲೈಟ್ನೆಸ್ ಫೀಲ್ ಆಗುತ್ತೆ ಇದು ಮಾಡೋದ್ರಿಂದ. ಓಕೆ, ಸೊ ನಮ್ಮ ಎನರ್ಜಿನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದೇ ಥರ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಮನೆ ಎನರ್ಜಿನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ ಏನಾದರೂ ಟಿಪ್ಸ್ ಇದೆಯಾ? ಇದೇ ಥರನೇ ಒಂದು ವಿಜುವಲೈಸೇಷನ್. ನೀವು ನಿಮ್ಮ ಮನೆ ಸುತ್ತಲೂ ಈ ಪ್ರೊಟೆಕ್ಷನ್ ಇರೋ ಥರ ಇಮ್ಯಾಜಿನ್ ವಿಜುವಲೈಸ್ ಮಾಡ್ಕೋಬೋದು. ಖಂಡಿತ ಮಕ್ಕಳು ಸುತ್ತಲೂ ವಿಜುವಲೈಸ್ ಮಾಡ್ಕೋಬೋದು. ಪ್ಲಸ್ ವಾರದಲ್ಲಿ ಒಂದ್ಸಲ ನಾವು ಈ ಕಲ್ಲುಪ್ಪಿನ ನೀರು ಇರುತ್ತಲ್ಲ, ಅದರಿಂದ ಇಡೀ ಮನೇನ ಸಾರಿಸಿದ್ರೆ ಆವಾಗಲೂ ಈ ನೆಗೆಟಿವ್ ಎನರ್ಜೀಸ್ ಎಲ್ಲ ಅಥವಾ ಲೋವರ್ ಎನರ್ಜೀಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತ ಅದೊಂಥರ ನಿಮಗೆ ಫೀಲಿಂಗ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಅದೊಂದು ಲೈಟ್ನೆಸ್ ಬರುತ್ತೆ. ಅದಲ್ದೇ ಗಾಳಿ ಬೆಳಕು ಚೆನ್ನಾಗಿರಬೇಕು, ಯಾವುದೇ ಕತ್ಲೆ ಕೋಣೆ ಇರಬಾರ್ದು. ಅಂಥ ಕಡೆ ಒಂದು ಧೂಪನಾದರೂ ಹಚ್ಚಿಡಬೇಕು, ಯಾವುದಾದ್ರು ಕಂಪ್ಲೀಟ್ಲಿ ಕತ್ಲೆ ಕೋಣೆ ಇದ್ದರೆ. ಇವೆಲ್ಲ ಕರೆಕ್ಟಾಗಿದ್ದರೆ, ದ ಎನರ್ಜಿ ಫ್ಲೋ ಇದ್ದರೆ ಆವಾಗ ಆಬ್ವಿಯಸ್ಲಿ ಮನೆದು ಎನರ್ಜಿ ಕೂಡ ಹೈ ಇರುತ್ತೆ. ಸೊ ದೀಸ್ ಆರ್ ಸಮ್ ಪ್ರಾಕ್ಟಿಸಸ್ ಯು ಕ್ಯಾನ್ ಫಾಲೋ ಫಾರ್ ದ ಎಂಟೈರ್ ಫ್ಯಾಮಿಲಿ. ಓಕೆ, ಅದನ್ನು ಸ್ಪಿಯರ್ ಅಂತ ಏನು ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಹೇಳಿದ್ರಿ, ಅದನ್ನ ನಮ್ಮ ಡೇ ಸ್ಟಾರ್ಟ್ ಮಾಡುವಾಗ ಒಂದು ಸ್ವಲ್ಪ ಹೊತ್ತು, ಅಂದರೆ ಎಷ್ಟೊತ್ತು ಅದನ್ನ ವಿಜುವಲೈಸ್ ಮಾಡ್ಕೋಬೇಕು, ಅಥವಾ ಡೇ ಸ್ಟಾರ್ಟ್ ಆದಾಗಿಂದ ಮತ್ತೆ ಅದನ್ನು ನಾವು ವಿಜುವಲೈಸ್ ಮಾಡ್ಕೋತಿರ್ಬೇಕಾಗತ್ತಾ, ಹೇಗೆ? ಒಂದ್ಸಲ ಮಾಡೋದೇ ಸಾಕು. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಟೇಕ್ 1 minute ಟು ಡೂ ದಿಸ್ ಇನ್ ದ ಮಾರ್ನಿಂಗ್. ಬಟ್ ಒಂದು 24 hours ಆಗೋಷ್ಟರಲ್ಲಿ ಅದ್ರದ್ದು
ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಏನು ಇದೆ, ದಿಸ್ ಇಸ್ ಅ ವೇ ಆಫ್ ಕಮ್ಯುನಿಕೇಟಿಂಗ್ ವಿತ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್ ಅಷ್ಟೇ. ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನಾವು ಮಾತಾಡೋಕ್ಕೆ ಇದೊಂದು ವಿಜುವಲ್ಸ್ ಇಸ್ ದ ಓನ್ಲಿ ಲ್ಯಾಂಗ್ವೇಜ್. ಅದಕ್ಕೆ ಐ ಆಮ್ ಸೇಫ್, ಐ ಆಮ್ ಪ್ರೊಟೆಕ್ಟೆಡ್ ಅಂತಂದರೆ ಸಬ್ಕಾನ್ಷಿಯಸ್ಗೆ ಅರ್ಥ ಆಗಲ್ಲ. ಬಟ್ ವೆನ್ ವಿ ವಿಜುವಲೈಸ್ ಸಮಥಿಂಗ್, ದ ಸಬ್ಕಾನ್ಷಿಯಸ್ ಅಂಡರ್ಸ್ಟ್ಯಾಂಡ್ಸ್, ಓ ದಟ್ ಐ ಆಮ್ ಸೇಫ್ ಅಂತ ಹೇಳಿ. ಸೊ ಅದನ್ನು ಪ್ರತಿದಿನ ಮಾಡೋದ್ರಿಂದ ಅದೊಂದು ರುಟೀನ್ ಆಗೋಗುತ್ತೆ. ಪ್ಲಸ್ ಇಟ್ಸ್ ಅ ವೇ ಆಫ್ ಟೆಲ್ಲಿಂಗ್ ಮೈ ಬಾಡಿ ದಟ್ ಇಟ್ಸ್ ಓಕೆ, ನಂಗೆ ಆ ಶೀಲ್ಡ್ ಇದೆ, ಆ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ. ಮತ್ತು ನಾವು ಕನ್ಸ್ಯೂಮ್ ಮಾಡೋ ಫುಡ್ಡೂ ಸಹ ನಮ್ಮ ಆರಾನ ಎಫೆಕ್ಟ್ ಮಾಡುತ್ತಾ? ಖಂಡಿತ. ಯಾಕಂದರೆ ನಾವು ತಗೊಳ್ಳೋ ಫುಡ್ ಫೈನಲಿ ನಮ್ಮ ಬಾಡಿ ಸೆಲ್ಸಿಗೆ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಫುಡ್ಡಲ್ಲೂ ಏನು, ಇಟ್ ಈಸ್ ಆಲ್ಸೋ ಕಮಿಂಗ್ ಫ್ರಮ್ ಪ್ಲಾಂಟ್ಸ್ ಮೋಸ್ಟ್ಲಿ ಆರ್ ಆ್ಯನಿಮಲ್ಸ್. ಎರಡರಲ್ಲೂ ಆ ಪ್ರಾಣಶಕ್ತಿ ಇತ್ತು. ಆ ಪ್ರಾಣಶಕ್ತಿಯಿಂದ ನಮಗೂ ಆ ಪ್ರಾಣಶಕ್ತಿ ಸೇರ್ತಾ ಇದೆ. ಸೊ ಇವಾಗ ಯಾರಾದರೂ ಒಂದು ಟಾಕ್ಸಿನ್ಸ್ ಇರುತ್ತೆ ಫುಡ್ಡಲ್ಲಿ, ವಿಚ್ ಇಸ್ ಅಟ್ ಅ ಫಿಸಿಕಲ್ ಲೆವೆಲ್. ಇನ್ನೊಂದು ದ ಎಮೋಷನ್ಸ್ ವಿತ್ ವಿಚ್ ಸಮನ್ ಹ್ಯಾಸ್ ಕುಕ್ಡ್ ಇಟ್. ಅದರಿಂದನೂ ನಮ್ಮ ಎಮೋಷನ್ಸ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಹಿಂದಿನ ಕಾಲದಲ್ಲಿ ತುಂಬ ಮಡಿ ಮಾಡ್ತಿದ್ರು, ಆಚೆ ತಿಂತಿರ್ಲಿಲ್ಲ, ಮನೆ ಊಟನೇ ಸೇವಿಸ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಅವೆಲ್ಲ ಹೋಗಿದೆ, ಆರ್ಡರ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಇವಾಗ ನಿಮಗೆ ಆಚೆ ಹೋಗಿ ತಿನ್ನೋದಕ್ಕೂ ಮನೆ ಊಟ ಮಾಡೋದಕ್ಕೂ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗತ್ತಲ್ವಾ? ಅದು ಹೌದು, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಲ್ಲಿ ತಿಂದರೆ ಬೇಗ ಬ್ಲೋಟಿಂಗ್ ಅನ್ಸ್ಬೋದು, ಬೇರೆ ಬೇರೆ. ಬಟ್ ಯೂಶಲಿ ಎಲ್ಲರೂ ಪ್ರಿಫರ್ ಮಾಡೋದು ಹೋಮ್ ಫುಡ್ಡೇನೆ. ಎಕ್ಸಾಕ್ಟ್ಲಿ. ಯಾಕೆಂದರೆ ಅಲ್ಲಿ ಒಂಥರ ಒಂದು ಹಗುರವಾದ ಫೀಲಿಂಗ್ ಬರುತ್ತೆ ಮನೇಲಿ ತಿಂದರೆ. ಆಚೆ ಹೋಗಿ ತಿಂದರೆ ಅದು ಯಾವಾಗ ಕುಕ್ ಮಾಡಿದ್ರೋ, ಯಾಕೆಂದರೆ ಈ ನಡುವೆ ರೆಫ್ರಿಜರೇಷನಿಂದ ಶೆಲ್ಫ್ ಲೈಫ್ ತುಂಬ ಇನ್ಕ್ರೀಸ್ ಆಗಿದೆ. ಸೊ ಅದೊಂದು ಒಂದು ಫ್ರೆಶ್ನೆಸ್ಸು. ಇನ್ನೊಂದು ದ ಎಮೋಷನ್ ಆಫ್ ದ ಪರ್ಸನ್ ಕುಕ್ಕಿಂಗ್ ಇಟ್. ಅದು ನಾವು ಹೇಳೋಕ್ಕಾಗಲ್ಲ ಅಲ್ವಾ, ಯಾರೆಲ್ಲ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಆಹಾರದಿಂದ ನಮ್ಮ ಮಾನಸಿಕ ಸ್ಥಿತಿ, ನಮ್ಮ ಇಮೋಷನ್ಸ್ ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅವ್ರು ಕುಕ್ ಮಾಡೋ ಎಮೋಷನ್ಸಿಂದ ಫುಡ್ಡಿಗೆ ಏನು ಎನರ್ಜಿ ಇದಾಗುತ್ತೆ ಅದು ಲೋರ್ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ನಾವು ಅನ್ಕೋಬೋದಾ? ಯಾವ ಥರ? ಯಾ, ಲೋವರ್ ಎನರ್ಜಿ ಇರಬೇಕು ಅಂತ ನೆಸೆಸಿಟಿ ಇಲ್ಲ. ಇವಾಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಳ್ತೀವಿ. ಸೊ ಪ್ರಸಾದ ತಿನ್ನುವಾಗ ನಮ್ಗೆ ಹೆಂಗೆ ಅನ್ಸುತ್ತೆ? ಅದು ಹಿಂಗೆ ಇರೋನು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ಹೌದು, ಸ್ವಲ್ಪ ಜಾಸ್ತಿನೇ ಜಾಸ್ತಿ ಟೇಸ್ಟಿ ಅನ್ಸುತ್ತೆ. ಯಾಕೆ ಅಂತಂದರೆ ಆ ಪ್ರಸಾದದಲ್ಲಿ ಒಂದು ಮಂತ್ರ ಜಪ ಮಾಡಿ ಅಥವಾ ದೇವ್ರ ವಿಗ್ರಹದ ಮುಂದೆ ಇಟ್ಟು ನೈವೇದ್ಯ ಥರ ಕೊಟ್ಟಿರ್ತಾರಲ್ವಾ. ಸೊ ಆ ಎನರ್ಜಿ ಅದಕ್ಕೆ ಟ್ರಾನ್ಸ್ಫರ್ ಆಗಿ ಅದು ನಮಗೆ ಬರುತ್ತೆ. ಸೊ ಇಟ್ಸ್ ಅ ಹೈ ವೈಬ್ರೇಷನ್ ಸ್ಟೇಟ್. ಅದರಿಂದ ನಮ್ಮ ಎಮೋಷನ್ಸ್ ಕೂಡ ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಬೆಟರ್. ಸೊ ದಟ್ಸ್ ದ ಡಿಫ್ರೆನ್ಸ್. ಓಕೆ, ಏನಕ್ಕೆ ಪ್ರಸಾದ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಅನ್ಕೋತೀವಿ. ಬೇಬಿ ಇವಾಗ ನಮಗೆಲ್ರಿಗೂ ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ. ಹೀಲಿಂಗ್ ಆ್ಯಂಡ್ ಕೋಚಿಂಗ್ ನೀವೇನು ಕೊಡ್ತಾ ಬಂದಿದ್ದೀರಾ ಬೀಯಿಂಗ್ ಲೈಟ್ ಅನ್ನೋ ಸಂಸ್ಥೆಯಿಂದ, ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗತ್ತಾ? ಶೋರ್. ಸೊ ಬೀಯಿಂಗ್ ಲೈಟ್ ಅನ್ನೋದು ನಾನು ಸ್ಟಾರ್ಟ್ ಮಾಡಿದ್ದು 2019 ಸೊ ಈಗಾಗಲೇ ಒಂದು 6 ವರ್ಷ ಆಗಿದೆ. ಇದರಲ್ಲಿ ನಾನು ಕೋಚಿಂಗ್ ಮತ್ತು ಹೀಲಿಂಗ್ ಸರ್ವಿಸಸ್ ಎರಡೂ ಕೊಡ್ತೀನಿ. ಕೋಚಿಂಗ್ ಅಂತ ಹೇಳಿದ್ರೆ ಇವಾಗ ಕಾರ್ಪೊರೇಟ್ ಪ್ರೊಫೆಷನಲ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಓನರ್ಸ್ ಆಗಿರ್ಬೋದು, ಅವ್ರಿಗೆ ಕೆಲಸದಲ್ಲಿ ಏನಾದರೂ ಒತ್ತಡಗಳಿದ್ರೆ ಅಥವಾ ಅವ್ರ ಕರಿಯರಲ್ಲಿ ಹೆಂಗೆ ಮುಂದುವರಿಸ್ಬೇಕು, ಅವ್ರ ಬಿಸ್ನೆಸ್ನ ಹೆಂಗೆ ಗ್ರೋ ಮಾಡಬೇಕು, ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಅಥವಾ ಗೋಲ್ಸ್ ಇರುತ್ತೆ ಅವ್ರಿಗೆ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಕೋಚಿಂಗಲ್ಲಿ ಬರುತ್ತೆ. ಅದಲ್ಲದೆ ನಾನು ಹೀಲಿಂಗ್ ಇಷ್ಟು ತನಕ ಮಾತಾಡಿದ್ದು ನಾವು ಹೀಲಿಂಗ್ ಬಗ್ಗೆ. ಸೊ ಫಿಸಿಕಲ್ ಸಿಂಪ್ಟಮ್ಸ್ ಇರ್ಬೋದು, ಲೈಕ್ ಕ್ರಾನಿಕ್ ಪೇಯ್ನ್ ಅಥವಾ ಸ್ಲೀಪ್ಲೆಸ್ನೆಸ್ ಅಥವಾ ಇನ್ನೇನಾದರೂ ಕಾಯಿಲೆಗಳು ಇದ್ದರೆ ಅದರಲ್ಲಿ ವೆಸ್ಟರ್ನ್ ಮೆಡಿಸಿನಲ್ಲಿ ಇಷ್ಟುವರೆಗೂ ಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಎನರ್ಜಿ ಹೀಲಿಂಗ್ಗೋಸ್ಕರ ಕೂಡ ಬರ್ಬೋದು. ಸೊ ಅದಲ್ಲದೆ ಮಾನಸಿಕ ಅಸ್ವಸ್ಥತೆ ಏನಾದರೂ ಇದ್ದರೆ ಲೈಕ್ ಆಂಗ್ಸೈಟಿ, ಆತಂಕ, ಡಿಪ್ರೆಷನ್ ಮತ್ತು ಎಕ್ಸಾಮ್ ಸ್ಟ್ರೆಸ್ ಅಥವಾ ಓವರಾಲ್ ಸ್ಟ್ರೆಸ್ ಜಾಸ್ತಿ ಇದ್ದಾಗಲೂ ಕೂಡ ಬರ್ತಾರೆ ಜನ. ಸೊ ಹೀಲಿಂಗಲ್ಲಿ ನಾನು ಬೋತ್ ಆನ್ಲೈನ್ ಕೂಡ ಮಾಡ್ತೀನಿ, ಪ್ಲಸ್ ಇನ್ ಪರ್ಸನ್ ಹೀಲಿಂಗು ಮಾಡ್ತೀನಿ. ಅಂದರೆ ಅವ್ರು ಇಲ್ಲಿ ಬಂದರೆ ಅವ್ರಿಗೆ 1-on-1 ಸೆಷನ್ಸ್ ಕೂಡ ಮಾಡ್ತೀನಿ. ಸೊ ಇದೆಲ್ಲ ಸೇರಿರುತ್ತೆ ಬೀಯಿಂಗ್ ಲೈಟಲ್ಲಿ. ಓಕೆ. ಆ್ಯಂಡ್ ವೆಬ್ಸೈಟ್ ಬಂದು www.beinglightcom.
ಬೀಯಿಂಗ್ ಲೈಟ್ BEING LIGHT.IN ಆ್ಯಂಡ್ ಅದು ಲಿಂಕ್ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಹಾಕ. ಡಿಸ್ಕ್ರಿಪ್ಷನಲ್ಲೂ ಸಿಗುತ್ತೆ. ಸೊ ವೆಬ್ಸೈಟ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ನೀವು ಆವಾಗಲೇ ಹೇಳ್ತಿದ್ರಿ ಹೀಲಿಂಗ್ ಮೆಥಡ್ಸ್ ಬೇರೆ ಬೇರೆ ತುಂಬಾ ಇದೆ ಅಂತ. ಸೊ ಅದ್ರ ಬಗ್ಗೆ ಬ್ರೀಫಾಗಿ ಹೇಳೋಕ್ಕಾಗತ್ತಾ? ಹಾಂ, ಕಾಮನ್ ಆಗಿರೋದನ್ನು ನಾನು ಹೇಳ್ತೀನಿ. ಕಾಮನ್ ಆಗಿರೋದು ಅಂತಂದರೆ ರೇಖಿ, ಎಮೋಷ್ನಲ್ ಫ್ರೀಡಮ್ ಟೆಕ್ನಿಕ್ ಅಥವಾ ಟ್ಯಾಪಿಂಗ್ ಅಂತ ಹೇಳ್ತಾರೆ, ಯೋಗ, ಹಿಪ್ನೋಥೆರಪಿ, ಮತ್ತು ಪಾಸ್ಟ್ ಲೈಫ್ ರಿಗ್ರೆಷನ್, ಆಕಾಶಿಕ್ ರೀಡಿಂಗ್, ಆಮೇಲೆ ಕ್ರಿಸ್ಟಲ್ ಹೀಲಿಂಗ್, ಈ ಥರ ಬೇರೆ ಬೇರೆ ರೀತಿಯ ಮೊಡಾಲಿಟೀಸ್ ಬರುತ್ತೆ. ಆ್ಯಂಡ್ ಸಮ್ ಆಫ್ ದೀಸ್ ಲೈಕ್ ಐ ಸೆಡ್ ಆನ್ಲೈನ್ ಕೂಡ ಮಾಡ್ಬೋದು ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡ್ಬೋದು. ಇನ್ನು ಕೆಲವುದಕ್ಕೆ ಇನ್ ಪರ್ಸನ್ ಬರಬೇಕಾಗತ್ತೆ. ಸೊ ಈ ಹೀಲಿಂಗ್ ಮೆಥಡ್ಸಲ್ಲಿ ಯಾವುದಲ್ಲಾದರೂ ಫಿಸಿಕಲಿ ಪ್ರೆಸೆಂಟ್ ಇರಲೇಬೇಕು ಅಂತ ಯಾವುದಾದ್ರೂ ಇದೆಯಾ? ಇದರಲ್ಲಿ ಆಕ್ಸೆಸ್ ಬಾರ್ಸ್ ಅಂತ ಮಾಡ್ತೀನಿ, ಅಥವಾ ಹಿಪ್ನೋಥೆರಪಿ ಕೂಡ ನಾನು ಇನ್ ಪರ್ಸನ್ ಪ್ರಿಫರ್ ಮಾಡ್ತೀನಿ. ಆನ್ಲೈನ್ ಕೂಡ ಮಾಡಬಹುದು, ಬಟ್ ಹ್ಯಾಂಡ್ಸ್ ಆನ್ ಹೀಲಿಂಗ್ ಅಂತ ಅಂದಾಗ ಆಕ್ಸೆಸ್ ಬಾರ್ಸ್ ಅಂತ ಬರುತ್ತೆ, ಅದಕ್ಕೆ ನಾವು ಇನ್ ಪರ್ಸನ್ ಇರಲೇಬೇಕಾಗತ್ತೆ. ಮಿಕ್ಕಿದೆಲ್ಲನೂ ಆನ್ಲೈನಲ್ಲೇ ಮಾಡ್ಬೋದು. ಸೊ ಬೀಯಿಂಗ್ ಲೈಟ್ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕು ಅಂದರೆ ಅಥವಾ ಅವ್ರನ್ನ ರೀಚ್ ಔಟ್ ಮಾಡಬೇಕು ಅಂದರೆ ಅದ್ರ ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಖಂಡಿತ ಚೆಕ್ಔಟ್ ಮಾಡಿ. ಈ ಎಪಿಸೋಡ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಮ್ಮ ಜೊತೆ ಆಲ್ಟರ್ನೇಟಿವ್ ಹೀಲಿಂಗ್ ಬಗ್ಗೆ ಮತ್ತು ಅದ್ರ ಪ್ರಾಸೆಸ್ ಬಗ್ಗೆ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ನಾನು ತುಂಬ ಎಂಜಾಯ್ ಮಾಡಿದೆ ಈ ಕಾನ್ವರ್ಸೇಷನ್ನ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ. ನಮ್ಮ ಇಂಟೆನ್ಷನ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ಮತ್ತು ಇನ್ಫಾರ್ಮೇಷನ್ನ ಶೇರ್ ಮಾಡೋದು. ನಮಗೆ ನಿಮ್ಮಿಂದ ಬೇಕಾಗಿರೋದು ನಿಮ್ಮ ಎನ್ಕರೇಜ್ಮೆಂಟ್ ಮಾತ್ರ. ಸೊ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರ ಜೊತೆ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಈ ಎಲ್ಲ ವಿಷಯ ತಿಳಿಲಿ, ಹಾಗೆಯೇ ಹೆಲ್ಪ್ ಆಗಲಿ. ಕಾಮೆಂಟ್ಸಲ್ಲಿ ತಿಳಿಸಿ ನೀವು ಇವತ್ತು ಏನು ಹೊಸದು ಕಲ್ತ್ರಿ ಅಂತ, ಬೇರೆ ಯಾವ ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಸಹ ತಿಳಿಸಿ. ನಮಸ್ಕಾರ.